ಉಪನಿಷತ್ತಲ್ಲಿ 108 ಉಪನಿಷತ್ತಿದೆ. ಅದರಲ್ಲಿ ಛಾಂದೋಗ್ಯೋಪನಿಷತ್ತು, ಈಶೋಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು, ಅಮೃತ ಬಿಂದೋಪನಿಷತ್ತು, ಅಹ್, ಗರ್ಭೋಪನಿಷತ್ತು ಹೀಗೆ ಹಲವಾರು ಉಪನಿಷತ್ತುಗಳು ನಮಗೆ ಸಿಗತ್ತೆ. ಎಲ್ಲವೂ ಸಂಸ್ಕೃತ ರಚನೆಯಾಗಿದೆ. ಅದೊಂದು ಮಹತ್ತರವಾದ ಗ್ರಂಥ, ಬೃಹತ್ತಾದ ಗ್ರಂಥ ಅನ್ನೋ ನಾನಾ ಕಾರಣಗಳಿಗೆ ಜನ ಅದನ್ನ ಓದದೇನೆ ಇರೋ ಸಾಧ್ಯತೆಗಳು ಹೆಚ್ಚು. ಆದ್ರೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಮತ್ತೆ ಯೋಗ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಿರುವಂತ ಹ್ಮ್, ಸಲಕರಣೆಗಳು ನಮ್ಗದ್ರಲ್ಲಿ ಸಿಗತ್ತೆ. ಅದು ಎಲ್ಲರಿಗೂ ಸರಳ ರೀತಿಯಲ್ಲಿ ತಲುಪಿಸಬೇಕು ಅನ್ನೋ ಕಾರಣದಿಂದ ಈ ಉಪನಿಷತ್ ಸರಣಿಗಳನ್ನ ಶುರು ಮಾಡಿದ್ದು. ಇದರಲ್ಲಿ ಆದಷ್ಟು ಆಯ್ಕೆ ಮಾಡ್ಕೊಳ್ಳೋದು ನಾ ಹೇಳ್ದಾಗೆ ಅದು ಪ್ರತಿ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಸೂಕ್ತವಾದ ಶ್ಲೋಕಗಳು ಅಥವಾ ಅಧ್ಯಾಯಗಳನ್ನ, ಖಂಡಗಳನ್ನ ಆಯ್ಕೆ ಮಾಡ್ಲಾಗತ್ತೆ. ವಿವರಣೆ ಕೂಡ ಆದಷ್ಟು ಸರಳವಾಗಿರುತ್ತೆ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಅಧ್ಯಾಯಗಳನ್ನ ಬಿಡ್ತೀನಿ. ಯಾಕೆಂದ್ರೆ ಅದು ತುಂಬಾ ಕ್ಲಿಷ್ಟ ಅನ್ಸೋದು ಬೇಡ ಜನಕ್ಕೆ. ಆಗ ಮತ್ತದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಮತ್ತೆ ಹಿಂಜರಿಕೆ ಬರ್ಬೋದು. ಕೆಲವೊಂದು ಲಿಟರಲಿ ಅ ವಿವರಣೆ ಅಂತ ಬಂದಾಗ ಮುಖಾಮುಖಿ ಕೂತಾಗ ಅದಕ್ಕೆ ಪೂರ್ವ ಸಿದ್ಧತೆ ನೀಡಿ ಅದನ್ನು ವಿವರಿಸೋದು ಬೇರೆ. ಏಕಮುಖವಾಗಿ ಅಂದ್ರೆ ವಿಡಿಯೋ ಮಾಡಿ ಹಾಕುವಾಗ ಎಷ್ಟೋ ವಿಷಯಗಳನ್ನ ಸರಳೀಕರಿಸೋದಕ್ಕೆ ಕಷ್ಟವಾಗುತ್ತೆ. ಯಾಕಂದ್ರೆ ಕೇಳುಗನ ಹಂತ ಯಾವ ರೀತಿ ಇದೆ ಗೊತ್ತಿಲ್ಲದೆ ಕೆಲವೊಂದನ್ನ ಬಿಡಿಸಿ ಹೇಳೋದಕ್ಕೆ ಕಷ್ಟ. ಹಾಗೆ ಅಂಥವನ್ನ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಅಂಥ ಅಂಶಗಳನ್ನ ಬಿಟ್ಟಿದ್ದೀನಿ. ಎಲ್ಲರಿಗೂ ಸಾಮಾನ್ಯ ವ್ಯಕ್ತಿಗೂ ಬೇಕಿರುವಂತಹ ಮತ್ತೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಗುವಂತ ಶ್ಲೋಕಗಳನ್ನಷ್ಟೇ ನಾ ಆಯ್ಕೆ ಮಾಡ್ಕೊಂಡಿರೋದು. ಅದ್ರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಮಹೋಪನಿಷತ್ ಅನ್ನೋ ಉಪನಿಷತ್ತಿದೆ. ಇದರಲ್ಲಿ ತುಂಬಾ ಅಂದ್ರೆ ಎಲ್ಲ ರೀತಿಯಲ್ಲೂ ಧ್ಯಾನ, ಯೋಗ, ಜೀವನ ಎಲ್ಲದಕ್ಕೂ ಅಪ್ಲೈ ಆಗುವಂತಹ ಒಂದು ಶ್ಲೋಕ ಇದೆ. ಆ ಶ್ಲೋಕ ಇವತ್ತು ಆಯ್ಕೆ ಮಾಡಿದ್ದೀನಿ. ಮೋಕ್ಷ ದ್ವಾರದಲ್ಲಿ 4 ದ್ವಾರಪಾಲಕರಿರುವರೆಂದು ಹೇಳಲ್ಪಡುತ್ತದೆ. ಅವರೇ ಶಮ, ವಿಚಾರಣೆ, ಸಂತುಷ್ಟಿ, ಸಾಧು ಸಂಗ. ಇಲ್ಲಿ ಮೋಕ್ಷಕ್ಕೆ 4 ಜನ ದ್ವಾರಪಾಲಕರು ಅಂದ್ರೆ ಅವರು ಅವ್ರ ಪರ್ಮಿಷನ್ ಇಲ್ಲದೆ ಅವ್ರನ್ನ ದಾಟಿ ಹೋಗದೆ ನಾವು ಮೋಕ್ಷವನ್ನು ತಲುಪಕ್ಕಾಗಲ್ಲ. ದೇ ಆರ್ ದ ಗಾರ್ಡಿಯನ್ಸ್ ಅಂತ ಉಪನಿಷತ್ ಹೇಳುತ್ತೆ. ನಮಗೆ ಸಾಮಾನ್ಯ ಮೋಕ್ಷ ಅಥವಾ ಲಿಬರೇಷನ್, ಎನ್‌ಲೈಟನ್ಮೆಂಟ್ ಹೀಗೆ ನಿರ್ವಾಣ, ಶೂನ್ಯ ಸಂಪಾದನೆ ಅಂತೆಲ್ಲ ನಾವು ಅದನ್ನ ಮಾರುಕಟ್ಟೆ ರೀತಿಯಲ್ಲಿ ಅದನ್ನ ಇವತ್ತು ಬಳಸ್ತಿರೋದ್ರಿಂದ ನಾವು ಅದು ಯಾವುದೋ ಒಂದು ಸಮಥಿಂಗ್ ಯು ಅಚೀವ್ ಅಥವಾ ಸಮಥಿಂಗ್ ಯು ಅಟೈನ್ ಅನ್ನಂಗ್ ಮಾಡ್ಕೊಂಡು ನಮ್ಮದೇ ಪೂರ್ವಾಗ್ರಹ ಪೀಡಿತ ಸ್ಥಿತಿಗೆ ತಲುಪಿಬಿಟ್ಟಿದ್ದೀವಿ. ಅದು ಹೋಗಬೇಕು ಅಂದ್ರೆ ನಾವು ಇಂತಹ ವಿಷಯಗಳನ್ನ ತಿಳ್ಕೊಳ್ಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ಮೋಕ್ಷ ಅಂದ ತಕ್ಷಣ ಧ್ಯಾನದಿಂದ ದಕ್ಬಿಡುತ್ತೆ ಅಥವಾ ಯೋಗ ಮಾಡೋದ್ರಿಂದ ದಕ್ಬಿಡುತ್ತೆ. ಒಬ್ಬ ಗುರುವಿನ ಹೋದ ತಕ್ಷಣ ದಕ್ಬಿಡುತ್ತೆ ಅನ್ನೋದಿಲ್ಲ. ನಾವು ಒಂದಷ್ಟು ನಮ್ಮಲ್ಲಿ ಮಾರ್ಪಾಡುಗಳು ಬೇಕಾಗತ್ತೆ. ಪೂರ್ವ ಸಿದ್ಧತೆ ಬೇಕಾಗತ್ತೆ. ಅಂತ ಪೂರ್ವ ಸಿದ್ಧತೆಗಳನ್ನ ಇಲ್ಲಿ ಈ 4 ಮುಖ್ಯ ಅಂಶಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಮ, ಸಂತೋಷ, ವಿಚಾರಣೆ ಮತ್ತೆ ಸಾಧು ಸಂಗ. ಈ 4 ಮುಖ್ಯ ಗುಣಗಳು ಅಂತ. ಅದಕ್ಕೆ ತಿಲೋಪ ಚೆನ್ನಾಗಿ ಹೇಳ್ತಾನೆ. ವಿಷವನ್ನು ವಿಧಾನಪೂರ್ವಕವಾಗಿ ಸೇವಿಸುವುದರಿಂದ ವಿಷದ ಪ್ರಭಾವದಿಂದ ಮುಕ್ತವಾಗುವಂತೆ ಭವವನ್ನು ವಿಧಾನಪೂರ್ವಕವಾಗಿ ಭೋಗಿಸುವಾತನಿಗೆ ಭವ ತಗದು. ಇದು ಒಂದು ಡಾಕ್ಯುಮೆಂಟರಿ ನೋಡಿದ್ದೆ. ಅಲ್ಲಿ ಒಂದು ಜನಾಂಗ ಅ ಹೊಲಗಳಲ್ಲಿ ಹಾವುಗಳನ್ನ ಹಿಡಿಯುವಂತ ಕೆಲಸ ಮಾಡ್ತಾ ಇರುತ್ತೆ. ಸಾಮಾನ್ಯ ಹೊಲಗಳಲ್ಲಿ ಅ ಒಂದೊಂದು ಪ್ರದೇಶದಲ್ಲಿ ಅಂತ ಬಂದಾಗ, ಸಾಮಾನ್ಯ ಹಲವು ರೀತಿಯ ಹಾವುಗಳು, ಪ್ರಭೇದಗಳು ಸಿಗೋದು ಕಡಿಮೆ. ಆಯಾ ಇದಕ್ಕೆ ತಕ್ಕಂತೆ ಅಲ್ಲಿ ಏನು ಆಹಾರ ಸಿಗತ್ತೆ, ಟೆಂಪರೇಚರ್ ಏನಿದೆ, ನಾನಾ ಕಾರಣಗಳಿಂದಾಗಿ ಕೆಲವು ಜಾತಿಯ ಹಾವುಗಳು, ಪ್ರಭೇದದ ಹಾವುಗಳು ನಮಗೆ ಸಿಗತ್ತೆ. ಅವರು ಅಂದ್ರೆ ಉದಾಹರಣೆಗೆ ಇಲಿಗಳು ಹೆಚ್ಚಿರೋಂತ ಒಂದು ಪ್ರದೇಶ ಅಂತ ಅನ್ಕೊಳ್ಳೋಣ. ಅದೇನ್ ಡಾಕ್ಯುಮೆಂಟರಿ ನೋಡಿರೋದು ಅದೇ. ಅವುಗಳನ್ನ ತಿನ್ನೋದಕ್ಕೆ ಅಂತ ಪರ್ಟಿಕ್ಯುಲರ್ ಪ್ರಭೇದದ ಹಾವುಗಳು ಹೆಚ್ಚು ಆ ಊರಲ್ಲಿ. ಅದನ್ನ ತಲೆತಲಾಂತರದಿಂದ ಅಲ್ಲಿ ಒಂದು ಜನಾಂಗ ಆ ಹಾವನ್ನ ಹಿಡಿತಾ ಬಂದಿದೆ. ಅದು ಸಾಮಾನ್ಯ ಕಚ್ಚಬಹುದು. ನಾನಾ ಕಾರಣಗಳಿಂದ ಕೈ ತಪ್ಪಿ ಅದು ಕಚ್ಚೋ ಸಾಧ್ಯತೆ ಇರುತ್ತೆ. ಅವರು ಅದಕ್ಕೆ ಅಂತ ತಮ್ಮದೇ ಒಂದು ಮದ್ದನ್ನ ಮಾಡ್ಕೊಂಡಿರ್ತಾರೆ. ಆ ಮದ್ದು ಮಾಡ್ಕೊಳ್ಳೋದನ್ನ ಸೇವಿಸ್ತಾ ಇರ್ತಾರೆ. ಹೀಗೆ ತಲೆತಲಾಂತರದಿಂದ ಆ ಔಷಧಿನ ಸೇವಿಸ್ತಾ ಮುಂದೆ ಹುಟ್ಟುವ ಮಕ್ಕಳಲ್ಲಿ ತಮಗೆ ಅದು ಬೈ ಬರ್ತ್ ಹುಟ್ಟಿದಾಗಿಂದನೇ ಆ ಆಂಟಿಡೋಟ್ ತನ್ನ ದೇಹದಲ್ಲೇ ತಂದಿರುತ್ತಂತೆ. ತಂದೆ-ತಾಯಿಯಿಂದ ಅದು ತಂದಿರುತ್ತಂತೆ. ಹಾಗಾಗಿ ಆ ಮಕ್ಕಳಿಗೆ ಆ ಅದೇ ಪರ್ಟಿಕ್ಯುಲರ್ ಪ್ರಭೇದದ ಹಾವು ಕಚ್ಚಿದಾಗ ಅದಕ್ಕೆ ವಿಷ ಏರಲ್ಲ. ಯಾಕೆಂದ್ರೆ ತಲೆತಲಾಂತರದಿಂದ ಅದೇ ಔಷಧಿಯನ್ನ ತಾತ, ಮುತ್ತಾತ, ಅವ್ರ ತಂದೆ, ಅವ್ರ ತಾತ ಹೀಗೆ ಅವರೆಲ್ಲ ಸೇವಿಸ್ಕೊಂಡ್ ಬಂದಿರೋದ್ರಿಂದ ಮಗುವಿನ ರಕ್ತದಲ್ಲೇ, ತನ್ನ ಗುಣದಲ್ಲೇ, ಆ ದೇಹದ
ಸ್ವಭಾವದಲ್ಲಿ ಆ ಒಂದು ಮದ್ದು ಇರುತ್ತೆ. ಹಾಗೆ ಆ ಪರ್ಟಿಕ್ಯುಲರ್ ಹಾವು ಕಚ್ಚೋದ್ರಿಂದ ಆ ಮಗುಗೆ ವಿಷ ತಾಕಲ್ಲ ಅಥವಾ ಆ ವ್ಯಕ್ತಿಗೆ ತಾಕಲ್ಲ. ಅದೇ ಬೇರೆ ಹಾವು ಕಚ್ಚಿದ್ರೆ ಬಹುಶಃ ಆತನಿಗೆ ವಿಷ ಏರಬಹುದು. ಅದಕ್ಕೆ ಸಾಮಾನ್ಯ ಹಾವು ಕಚ್ಚಿದಾಗ ಕೇಳ್ತಾರೆ, "ಯಾವ ಹಾವು ಕಚ್ಚಿತು?" ಅಂತ ಕೇಳ್ತಾರೆ. ಪ್ರತಿಯೊಂದಕ್ಕೂ ಅದಕ್ಕೆ ಮದ್ದು ಬೇರೆ ಇರೋದ್ರಿಂದ. ಹಾಗೆ ನಾವು ಜೀವನವೆನ್ನುವ ಹೊಲದಲ್ಲಿ ನಾವು ಇದ್ದಾಗ ಹಾವು ಬಂತು ಅಂತ ಹೆದರ್ಕೊಂಡು ಓಡೋದಕ್ಕಿಂತ, ಅದು ಆಗಾಗ ಕಚ್ಚಿರುತ್ತೆ ಅದಕ್ಕೆ ಔಷಧಿ ತಗೊಳ್ತಾ ಇದ್ರೆ ನಾವು ಅದಕ್ಕೆ ಇಮ್ಯೂನ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಅಲ್ಲಿ ತಿಲಪ ಹೇಳ್ತೇನೆ, ಬದುಕನ್ನ ನಾವು ಎಚ್ಚರಿಕೆಯಿಂದ, ಸಾವಧಾನದಿಂದ, ಇತಿಮಿತಿಗಳನ್ನ ತಿಳಿದು ಬದುಕ್ತಾ ಹೋದಾಗ, ಆ ಬದುಕೇ ನಮ್ಮನ್ನ ಅಧ್ಯಾತ್ಮ ಕರ್ಕೊಂಡೋಗುತ್ತೆ. ಆ ಬದುಕಿನ ಆಧಾರದ ಮೇಲೆ ಅಧ್ಯಾತ್ಮ, ಆ ಅಧ್ಯಾತ್ಮ ಆಧಾರದ ಮೇಲೆ ಮೋಕ್ಷ ತಾನಾಗೆ ಆಗತ್ತೆ. ಅದು ಒಂದಕ್ಕೊಂದು ಪೂರಕವಾಗಿದೆ. ಒಂದರಿಂದ ಮತ್ತೊಂದು ಪರಿಣಾಮ ಬೀರುತ್ತೆ. ಅದು ಇನ್ನೊಂದ್ರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಬದುಕನ್ನ ಬದುಕುವಾಗಲೇ ಎಚ್ಚರಿಕೆಯಿಂದ, ಅರಿವಿನಿಂದ ಬದುಕಬೇಕು ಅಂತ ತಿಲೋಪ ಹೇಳ್ತಾನೆ. ಆ ಗುಣಗಳು, ಆ ಎಚ್ಚರಿಕೆ, ಅರಿವಿಂದ ಬದುಕೋದಕ್ಕೆ ಬೇಕಿರೋದು ಈ 4 ಗುಣಗಳು. ಇದು ಇದ್ದಾಗ ತಾನಾಗೆ ನಮಗೆ ಅರಿವಿನಲ್ಲಿ ಬದುಕುವುದು, ಈ ಕ್ಷಣದಲ್ಲಿ ಬದುಕೋದು ನಮಗೆ ಬರುತ್ತೆ. ಯಾಕೆ ಈ ಕ್ಷಣದಲ್ಲಿ ಬದುಕೋದಕ್ಕೂ ಅ ಧ್ಯಾನಕ್ಕೂ ಮತ್ತೆ ಈ 4 ಗುಣಗಳು ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋಣ. ಅದ್ರಲ್ಲಿ ಮೊದಲು ನಮಗಿಲ್ಲಿ ಬರೋದು ಶಮ ಅಂತ. ಈಗ ಈ ಶಮ ಅನ್ನೋದೇನಿದೆ ಇದು ನಮಗೆ ಸಾಧನ ಚತುಷ್ಟಯ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ಅ ವಿವೇಕ, ವೈರಾಗ್ಯ, ಷಟ್ಸಂಪತ್ತು ಮತ್ತೆ ಮುಮುಕ್ಷುತ್ವ. ಈ 4 ಸಾಧನ ಚತುಷ್ಟಯ ಅಂತ. ಇದರಲ್ಲಿ ವಿವೇಕ ಅಂದ್ರೆ ನಿತ್ಯಾನಿತ್ಯ ವಿವೇಕ. ಯಾವುದು ಪರ್ಮನೆಂಟ್, ಯಾವ್ದು ಟೆಂಪರರಿ ಅಂತ ತಿಳ್ಕೊಳ್ಳೋದು. ಅದು ವಿವೇಕ. ಹಾಗೆ ವೈರಾಗ್ಯ ಅಂದ್ರೆ ರಾಗದ್ವೇಷಗಳನ್ನ ಮೀರಿ ನಿಲ್ಲುವಂಥದ್ದು. ವೈರಾಗ್ಯನೆಲ್ಲವನ್ನು ಬಿಟ್ಟು ಹೋಗೋದಲ್ಲ. ರಾಗದ್ವೇಷಗಳನ್ನ ಮೀರುವಂಥದ್ದು. ಹಾಗೆ ಮುಮುಕ್ಷತ್ವ, ಮೋಕ್ಷವನ್ನೇ ಸದಾ ಬಯಸೋದು. ಅದರ ಕಡೆಗೆ ನಾವು ನಡೀತಾ ಹೋಗೋದು ಮುಮುಕ್ಷತ್ವ. ಹಾಗೆ ಷಟ್ ಸಂಪತ್ತು. ಈ ಷಟ್ ಸಂಪತ್ತೇನು ಅಂತ ನೋಡೋಣ. ಶಮ, ದಮ, ತಿತಿಕ್ಷ, ಶ್ರದ್ಧೆ, ಉಪರತಿ, ಸಮಾಧಾನ. ಈ 6 ಗುಣಗಳನ್ನ ಷಟ್ ಸಂಪತ್ತು ಅಂತ ಕರೀತಾರೆ. ಈ 6 ಗುಣಗಳಲ್ಲಿ ಶಮ ಅನ್ನೋದೊಂದು. ಶಮ ಅಂದ್ರೆ ಏನು? ಅದು ಶಮ ಅಂದ್ರೆ ಸಮನಾಗಿ ನೋಡುವುದು ಅಂತ. ಸುಖ ಮತ್ತೆ ದುಃಖವನ್ನ ಸಮನಾಗಿ ನೋಡೋದು. ಈ ಸುಖ ಮತ್ತೆ ದುಃಖವನ್ನೇ ಸಮನಾಗಿ ಯಾಕೆ ನೋಡ್ಬೇಕು? ಇದು ತುಂಬಾ ವಿಶೇಷ. ಈಗ ಉದಾಹರಣೆ, ಈಗ ಒಬ್ಬ ಶ್ರೀಮಂತನಿಗೆ ಆಗುವ ಜೀವನದಲ್ಲಿ ಅಮ್, ಅನುಭವಗಳು ಬೇರೆ. ಬಡವನಲ್ಲಿ ಅಥವಾ ಮಿಡಲ್ ಕ್ಲಾಸ್ ಜನಗಳಿಗೆ ಆಗುವಂತ ಅನುಭವಗಳು ಬೇರೆ. ಒಬ್ಬ ರಾಜಕಾರಣಿಗೆ ಆಗೋದು ಬೇರೆ, ಇಂಡಸ್ಟ್ರಿಯಲಿಸ್ಟ್‌ಗೆ ಆಗೋದು ಬೇರೆ. ಆದ್ರೆ ವ್ಯಕ್ತಿ ಅಂತ ಬಂದಾಗ ಅವನಿಗೂ ಸುಖ ದುಃಖ ಇದೆ. ಇವನಿಗೂ ಸುಖ ದುಃಖ ಇದೆ. ಎರಡರಲ್ಲೂ ಸುಖ ದುಃಖ ಇದ್ದೇ ಇದೆ. ಬಹುಶಃ ರೇಷಿಯೋ ಬದಲಾಗ್ತಾ ಹೋಗ್ಬೋದು. ತನ್ನ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿ, ಸಮಾಜದಲ್ಲಿ ಅವನಿಗಿರೋ ಅಂತಹ ಹಂತ, ಮತ್ತೆ ಅವನ ಸ್ವಭಾವ ಇದೆಲ್ಲದರ ಮೇಲೆ ಸುಖ ದುಃಖ ವೇರಿ ಆಗ್ತಾ ಹೋಗುತ್ತೆ. ಸುಖ ದುಃಖವನ್ನು ನೋಡುವ ರೀತಿ ವೇರಿ ಆಗ್ತಾ ಹೋಗುತ್ತೆ. ಅದು ವಿಭಿನ್ನವಾಗ್ತಾ ಹೋಗುತ್ತೆ. ಹಾಗೆ ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅಂತ ಅಂದ್ರೆ ಅದು ಸುಖ ಮತ್ತೆ ದುಃಖ. ಈಗ ನಮಗೆ ದುಃಖ ಬೇಡ. ಆದ್ರೆ ನಾವು ಸುಖವನ್ನು ಯಾಕೆ ಸುಖ ಮತ್ತು ದುಃಖವನ್ನು ಸಮನಾಗಿ ನೋಡ್ಬೇಕು? 2 ಒಂದೇ ಅಂತ ಯಾಕೆ ನೋಡ್ಬೇಕು? ನಮಗೆ ಸುಖ ಎಲ್ರಿಗೂ ಸುಖವನ್ನೇ ಕೊಡುತ್ತೆ. ಅದ್ರಿಂದ ನಮಗೆ ಜೀವನದಲ್ಲಿ ಖುಷಿಯಾಗಿರ್ತೀವಿ. ಆದ್ರೆ ಹ್ಮ್, ನಾವು ದುಃಖ ತಾನೇ ನಮಗೆ ಬೇಡ. ದುಃಖದಿಂದಲೇ ನಮಗೆ ಹಿಂಸೆ, ಕಿರಿಕಿರಿ, ದ್ವೇಷ ಮೂಡೋದು ಮತ್ತೊಂದು. ಹಂಗಿದ್ರೆ ದುಃಖವನ್ನ ನಾನು ಬಿಡೋ ಕಡೆ ಗಮನ ಕೊಡ್ಬೇಕು. ಸುಖವನ್ನು ಯಾಕೆ ಬಿಡಬೇಕು? ಅಥವಾ 2ನ್ನು ಒಂದಾಗಿ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ನಮಗೆ ಕಾಡೇ ಕಾಡುತ್ತೆ. ಇದು ಒಂದಕ್ಕೊಂದು ಪೂರಕವಾಗಿರುವುದು. ಸುಖ ಮತ್ತು ದುಃಖ ಒಂದಕ್ಕೊಂದು ಪೂರಕವಾಗಿರೋದು. ಅದಕ್ಕೆ ಖಲೀಲ್ ಜಿಬ್ರಾನ್ ಚೆನ್ನಾಗಿ ಹೇಳ್ತಾನೆ ದ ಪ್ರಾಫೆಟ್ ಅಲ್ಲಿ. ನೀನು ಸಂತೋಷವಾಗಿದ್ದಾಗ ನಿನ್ನಲ್ಲೇ ನೀನು ಇಣುಕಿ ನೋಡು. ಆಗ ನಿನಗೆ ತಿಳಿಯುತ್ತದೆ, ನಿನಗೆ ದುಃಖ ನೀಡುತ್ತಿದ್ದ ವಿಷಯವೇ ಇಂದು ನಿನಗೆ ಸಂತೋಷವನ್ನು ನೀಡುತ್ತಿದೆ ಎಂದು. ನೀನು ದುಃಖಿಯಾಗಿದ್ದಾಗ ನಿನ್ನಲ್ಲೇ ನೀನು ಇಣುಕಿ ನೋಡು. ಆಗ ನಿನಗೆ ತಿಳಿಯುತ್ತದೆ, ನಿನಗೆ ಸಂತೋಷ ನೀಡುತ್ತಿದ್ದ ವಿಷಯವೇ ಇಂದು ನಿನಗೆ ದುಃಖವನ್ನು ನೀಡುತ್ತಿದೆ ಎಂದು. ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ತುಂಬಾ ಇಷ್ಟಪಟ್ಟು ಒಬ್ಬರನ್ನ ಅ, ಅ, ಒಂದು ಗೆಳೆತನವನ್ನೋ, ಪ್ರೀತಿಯನ್ನೋ, ಸಂಬಂಧವನ್ನ ಕಲ್ಪಿಸ್ಕೋತೀವಿ. ಕೊನೆಗೆ ಅಷ್ಟು ಪ್ರೀತಿಯಿಂದ ಅವ್ರ ಜೊತೆಗಿದ್ದಾಗ ನಮ್ಗೆ ಸುಖ, ಸಂತೋಷ ಸಿಗ್ತಿದ್ದಿದ್ದು, ಒಂದು ಹಂತದಲ್ಲಿ ಅವರಿಂದ ದುಃಖ ಆಗ್ಬೋದು, ನಷ್ಟ ಆಗ್ಬೋದು, ಹಾನಿ ಆಗ್ಬೋದು. ಅ, ಯಾರಿಂದ ನಮ್ಗೆ ಅ ನೋವುಂಟಾಗತ್ತೆ. ಈಗ ಉದಾಹರಣೆ ನಾವು ಔಷಧಿ ತಗೊಳ್ತೀವಿ, ಕಹಿಯಾಗಿರುತ್ತೆ ಅಥವಾ ಒಂದಷ್ಟು ತರಕಾರಿಗಳು ತಿನ್ನೋದಕ್ಕೆ ರುಚಿಸೋದಿಲ್ಲ. ತಿನ್ಬೇಕಾದ್ರೆ ಅಯ್ಯೋ! ತಿನ್ಬೇಕಾ ಅನ್ಸ್ತಿರುತ್ತೆ. ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಯಾವುದು ನಾಲಿಗೆಗೆ ರುಚಿ ಅನ್ಸುತ್ತೋ, ಹಿತ ಅನ್ಸುತ್ತೋ ಅದು ದೇಹಕ್ಕೆ ಹಿತವಾಗಿರ್ಬೇಕು ಅಂತಿಲ್ಲ. ಯಾವುದು ನಾಲಿಗೆಗೆ ಹಿತ ಅನ್ಸಲ್ವೋ ಅದು ದೇಹಕ್ಕೂ ಹಿತ ಆಗಿರಬಾರ್ದು ಅಂತಿಲ್ಲ. ಅದಕ್ಕೆ ಉದಾಹರಣೆ ಔಷಧಿಗಳೇನೆ. ಹಾಗೆ ನಮ್ಮ ಜೀವನದ ಎಲ್ಲವನ್ನೂ ನೋಡಿದ್ರೆ ಯಾವುದು ಸುಖವನ್ನ ಕೊಡುತ್ತದೋ ಅದೇ ಒಂದು ಹಂತದಲ್ಲಿ ದುಃಖವನ್ನ ಕೊಡುತ್ತೆ. ಯಾವ್ದು ದುಃಖವನ್ನ ಕೊಡುತ್ತೋ ಅದೇ ಮುಂದೆ ಸುಖವನ್ನ ಕೊಡುತ್ತೆ. ಉದಾಹರಣೆ ಸ್ಕೂಲಲ್ಲಿ ಅಯ್ಯೋ! ಯಾಕಪ್ಪ ಸ್ಕೂಲ್‌ಗೆ ಹೋಗ್ಬೇಕು ಬೆಳಗ್ಗೆ ಎದ್ದು ಹೋಗ್ಬೇಕಾ ಅಂತಲ್ಲ.
ಹಿಂಸೆ ಆಗ್ತಿರುತ್ತೆ. ಯಾವಾಗ ರಜಾ ಸಿಗುತ್ತೋ, ಯಾವಾಗ ಆಟ ಆಡೋಕೆ ಹೋಗ್ತೀವೋ ಅನಿಸ್ತಿರುತ್ತೆ. ಆದ್ರೆ ಅಷ್ಟೆಲ್ಲ ಹಿಂಸೆ ಪಡ್ಕೊಂಡು ಓದಿದಾಗ ಮುಂದೆ ಅದೇ ಓದಿನ ಆಧಾರದ ಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ಕಿದಾಗ, ಒಂದು ಒಳ್ಳೆ ಸಂಬಳ ಬಂದಾಗ ನಮ್ಗೆ ಅದು ಸುಖ ಸಿಗುತ್ತೆ. ಒಂದು ಹಂತಕ್ಕೆ ನಾವು ಯಾವ್ದು ದುಃಖ ಅನ್ಕೋತೀವೋ ಅದು ಮುಂದೆ ಸುಖವನ್ನ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಓದೋದು ನಂಗೆ ಇಷ್ಟ ಇಲ್ಲ, ನಾನು ಓದಿಲ್ಲ, ಅದ್ರ ಕಡೆ ಗಮನ ಕೊಡಲ್ಲ ಅಂತ ಹೋದಾಗ, ಮುಂದೆ ನನಗೆ ಕೆಲಸ ಸಿಗೋದ್ರಲ್ಲಿ ಕೊರತೆ ಆಯ್ತು, ಸಂಬಳ ಸಿಗೋದ್ರಲ್ಲಿ ಕೊರತೆ ಆಯ್ತು, ಒಂದು ಒಳ್ಳೆ ಕಡೆ ಕೆಲಸ ಸಿಕ್ತಿಲ್ಲ ಅಂದಾಗ, ಅಯ್ಯೋ! ಅವತ್ತು ನಾನು ಓದೋ ಕಡೆ ಗಮನ ಕೊಡದೆ ಆಟ ಆಡ್ಕೊಂಡಿದ್ಬಿಟ್ಟೆ. ಇವತ್ತು ನಾನು ಚೆನ್ನಾಗಿ ಓದಿದ್ರೆ ನಂಗೆ ಒಳ್ಳೆ ಕೆಲಸ ಸಿಕ್ತಿತ್ತು, ಒಳ್ಳೆ ಸಂಬಳ ಬರ್ತಿತ್ತು ಅನ್ಸುತ್ತೆ. ಆವಾಗ ಯಾವ್ದು ಅವತ್ತು ಸುಖ ಅನ್ನಿಸ್ತೋ, ಕಾಲೇಜಿಗೆ ಚಕ್ಕರ್ ಹಾಕೋದು ಅಥವಾ ಓದೋ ಕಡೆ ಗಮನ ಕೊಡದೆ ಕೂರೋದು, ಇಂಥವ್ಲ್ಲಿ ಯಾವ್ದು ನಮ್ಗೆ ಸಂತೋಷ ಅನ್ನಿಸ್ತೋ, ಮುಂದೆ ಅದೇ ನಮ್ಗೆ ದುಃಖನೂ ಕೊಡ್ಬೋದು. ಇದು ಒಂದಕ್ಕೊಂದು ಪೂರಕವಾಗಿರುತ್ತೆ. ಈಗ ಹಿಮಾಲಯ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ, ಆಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗತ್ತೆ. ಅವಾಗ ಯಾಕಾರು ಬಂದು ಹಿಮಾಲಯಕ್ಕೆ ಅನ್ನೋ ಮಟ್ಟಿಗೆ ಹಿಂಸೆ ಆಗ್ತಿರುತ್ತೆ. ಅದೇ ಹತ್ಕೊಂಡು ಹೋಗ್ತಾ, ಹೋಗ್ತಾ ನೋಡ್ತಿದ್ರೆ ಅಲ್ಲಿ ಅಷ್ಟು ಅದ್ಭುತವಾದ ಜಾಗವನ್ನು ನೋಡುತ್ತಾ ತಾನಾಗೆ ನಮ್ಗೆ ಆ ನೋವೆಲ್ಲ ಮರ್ತೋಗತ್ತೆ. ಇಟ್ಸ್ ವರ್ತ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಕಣಪ್ಪ ಇಲ್ಲಿ ಬಂದ್ವಲ್ಲ ಅಂತ ಅನ್ಸುತ್ತೆ. ಅದೇ ಮತ್ತೆ ಹುಷಾರ್ ತಪ್ಪಿ ನೋಡು ಅಷ್ಟು ಪ್ರೀತಿಯಿಂದ ಅಲ್ಲಿಗೆ ಹೋದಿ, ಈ ಜ್ವರ ಬಂದಿವ ನರಳ್ತಾ ಇದೆಯಾ ಅಂತ ಮತ್ತೆ ಬೈತಾರೆ. ಅಲ್ಲಿ ಸುಖವನ್ನ ಅನುಭವಿಸ್ತೀವಿ, ಮತ್ತೆ ಆರೋಗ್ಯ ಕೆಡುತ್ತಾ ದುಃಖವನ್ನ ಅನುಭವಿಸ್ತೀವಿ. ಹಾಗಂತ ಹ್ಮ್ ಹಿಮಾಲಯಕ್ಕೆ ಹೋಗ್ಬಾರ್ದಂತ ದುಃಖ ಆಗ್ಬಿಡುತ್ತೆ, ಆರೋಗ್ಯ ಕೆಡುತ್ತೆ ಅಂತ ಹಿಮಾಲಯಕ್ಕೆ ಹೋಗೋದೇ ಇಲ್ಲ ಅನ್ನಕ್ಕಾಗಲ್ಲ. ಒಂದಕ್ಕೊಂದು ಪೂರಕವಾಗಿರುತ್ತೆ. ಸುಖ ದುಃಖವನ್ನ ಕೊಡುತ್ತೆ, ದುಃಖ ಸುಖವನ್ನ ಕೊಡುತ್ತೆ. ನಮಗೆ ಸುಖದ ಅರಿವು ಇರುವುದಕ್ಕೆ ದುಃಖ ಬೇಡ. ನಮಗೆ ಸುಖ ಹತ್ರ ಬಂದಾಗ ಸುಖ ಅನ್ಸುತ್ತೆ. ಸುಖ ದೂರ ಹೋಗುವಾಗ ದುಃಖ ಅನ್ಸುತ್ತೆ. ಅಯ್ಯೋ! ಅದು ನನ್ನಿಂದ ಕಳ್ದೋಗ್ತಿದೆಯಲ್ಲ. ವೀಕೆಂಡ್ ಬಂದ ತಕ್ಷಣ ಖುಷಿಯಾಗತ್ತೆ. ಭಾನುವಾರ ಸಂಜೆ ಆಗ್ತಾ, ಆಗ್ತಾ ಅಯ್ಯೋ! ವಾಪಸ್ ನಾಳೆ ಹೋಗ್ಬೇಕಲ್ಲ ಆಫೀಸ್‌ಗೆ. ಬೆಂಗಳೂರಲ್ಲಿ ಅದೇ ಕೆಲ್ಸಕ್ಕೆ ಹೋಗ್ಬೇಕು, ಅದೇ ಟ್ರಾಫಿಕ್ಕು ಅಂತ ಅಲ್ಲಿ ಹೋದ್ವಿ ಮತ್ತೆ ದುಃಖದಲ್ಲೇ ವಾಪಸ್ ಬರ್ತೀವಿ. ಶುಕ್ರವಾರ ಮತ್ತೊಬ್ಬ ಇನ್ನೇನು ವೀಕೆಂಡು ಶುರು ಆಗ್ತಿದೆ. ನಾನು ನಾಳೆ ಎಲ್ಲೋ ಟ್ರಿಪ್‌ಗೆ ಹೋಗ್ತಾ ಇದ್ದೀನಿ ಅಂತ ಯಾವಾಗ ಆಫೀಸಿಂದ ವಾಪಸ್ ಬಂದು ಪ್ಯಾಕಿಂಗ್ ಮಾಡ್ಕೋತೀನೋ ಅಂತ ಎಕ್ಸೈಟೆಡ್ ಆಗ್ಬಿಟ್ಟಿರ್ತೀವಿ. ಅದು ವಾಪಸ್ ಬರ್ತಾ ಎಕ್ಸೈಟ್‌ಮೆಂಟ್ ಹೋಗೇ ಬಿಡುತ್ತೆ. ಫುಲ್ಲು ಡಲ್ಲಾಗಿ ವಾಪಸ್ ಬರ್ತೀವಿ. ಇದು ಸುಖ ದುಃಖಗಳನ್ನ ನಾವು ನೋಡುವ ರೀತಿಯಿಂದಾಗಿ ಅಂಟಿಕೊಂಡಿರುವುದು. ನಮಗೆ ದುಃಖ ಬಂದಾಗ ದುಃಖ ಆಗತ್ತೆ. ದುಃಖ ನಮ್ಮಿಂದ ದೂರ ಆಗುವಾಗ ಖುಷಿ ಆಗತ್ತಪ್ಪ. ದುಃಖ ನನ್ನಿಂದ ದೂರ ಆಯ್ತಪ್ಪ ಅಂತ. ಇದು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಇದನ್ನ ನಾವು ಹ್ಮ್, ಬೇರ್ಪಡಿಸಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, "ನೀ ಸುಖ ದುಃಖವನ್ನ ಸಮನಾಗಿ ನೋಡು. ಸುಖ ಬಂದಾಗ ಹಿಗ್ಗಕ್ ಹೋಗ್ಬೇಡ, ದುಃಖ ಬಂದಾಗ ಕುಗ್ಗಕ್ ಹೋಗ್ಬೇಡ" ಅಂತ. ನಾವು ಶಮ ಏನು ಅಂತ ನೋಡಿದ್ವಿ. ಸಮನಾಗಿ ನೋಡುವುದು. ಈ ಸಮನಾಗಿ ನೋಡೋದು ಒಂಥರ ವಿಚಾರಣೆ. ವಿಚಾರಣೆ ಅಂದ್ರೆ ಉದಾಹರಣೆ ಈಗ ಅಧ್ಯಾತ್ಮ ಅಂತ ಬಂದಾಗ ಅಥವಾ ಯಾವುದೇ ವಿಷಯ ತಗೊಳ್ಳಿ. ಮೊದಲು ಅಜ್ಞಾನ, ಜಿಜ್ಞಾಸೆ ಮತ್ತೆ ಜ್ಞಾನ. ಅಜ್ಞಾನಿ, ಜಿಜ್ಞಾಸು ಮತ್ತೆ ಜ್ಞಾನಿ. ಇದು 3 ಹಂತ. ಅಜ್ಞಾನ ಅಂದ್ರೆ ನನಗದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಂಗೇನು ವಿಷಯ ಗೊತ್ತಿಲ್ಲ. ಯಾವುದೋ ಒಂದು ವಿಷಯ ಗೊತ್ತಿಲ್ಲ. ಈಗ ಉದಾಹರಣೆ ನನಗಿವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು. ನನಗೆ ಗೊತ್ತಿಲ್ಲ. ಮೈಸೂರಿಗೆ ಹೋಗ್ಬೇಕನ್ನಿಸ್ತು. ಆಗ ನಂಗೆ ಜಿಜ್ಞಾಸು ಮೂಡ್ತು. ಹೇಗೆ ಹೋಗೋದು? ಬಸ್ಸಲ್ಲ, ಕಾರಲ್ಲ, ಫ್ಲೈಟಲ್ಲ ಅಥವಾ ಟ್ರೈನಲ್ಲಿ ಹೋಗೋದಾ? ಇಲ್ಲ ಬೈಕ್ ತಗೊಂಡು ಹೋಗೋದಾ? ಅವಾಗ ಯಾವ್ದ್ರಲ್ಲಿ ಹೋದ್ರೆ ಸುಲಭ? ಯಾವ ರೂಟಲ್ಲಿ ಹೋದ್ರೆ ಸುಲಭ? ಇದೇ ಜಿಜ್ಞಾಸೆ ಮಾಡೋದು. ಆ ಜಿಜ್ಞಾಸೆ ಮಾಡ್ಕೊಂಡು ಆ ಕಡೆಗೆ ಹೋಗೋದು. ಮೈಸೂರಿಗೆ ಹೋದಾಗ ನನಗೆ ಮೈಸೂರು ಏನು ಅನ್ನೋ ಜ್ಞಾನ ಬರುತ್ತೆ. ಹಾಗೆ ಅಧ್ಯಾತ್ಮದಲ್ಲೂ ಕೂಡ ಮೊದಲು ನಮಗೇನು ತಿಳಿದಿಲ್ಲ, ಅಜ್ಞಾನಿ ಆಗಿದ್ದೀವಿ. ಒಂದು ದಿನ ನಾನು ಅಜ್ಞಾನಿ ನಂಗೆ ಗೊತ್ತಾಗತ್ತೆ. ಅಜ್ಞಾನದಿಂದ ನಾನು ಜ್ಞಾನದ ಕಡೆ ಹೋಗಬೇಕು ಅನ್ಸುತ್ತೆ. ಆತ ಜಿಜ್ಞಾಸು ಆಗ್ತಾನೆ. ಜ್ಞಾನ ಅಂದ್ರೇನು ಅಂತ ವಿಚಾರಣೆ ಮಾಡಕ್ಕೆ ಶುರು ಮಾಡ್ತಾನೆ. ನಾನು ಯಾಕೆ ಅಜ್ಞಾನಿ ಆಗಿದ್ದೆ? ಜ್ಞಾನಿ ಆಗೋದು ಹೇಗೆ? ಜ್ಞಾನದ ಮಾರ್ಗವೇನು ಅಂತ ತಿಳಿದು ಜಿಜ್ಞಾಸು ಆ ಜ್ಞಾನದ ಕಡೆಗೆ ನಡೀತಾನೆ. ಒಳ್ಳೆದ ಜ್ಞಾನ ದಕ್ಕತ್ತ ಆತ ಜ್ಞಾನಿ ಆಗ್ತಾನೆ. ಈ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದಕ್ಕೆ ಮೊದಲು ಜಿಜ್ಞಾಸು ಆಗ್ಬೇಕು. ಆ ಜಿಜ್ಞಾಸು ಆಗ್ಬೇಕಂದ್ರೆ ಅಥವಾ ಜಿಜ್ಞಾಸುವಾದಾಗ ವಿಚಾರಣೆ ಬರುತ್ತೆ ಅಥವಾ ವಿಚಾರಣೆ ಬಂದಾಗ ಆತ ಜಿಜ್ಞಾಸು ಆಗ್ತಾನೆ. ಇದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಅದಕ್ಕೆ ಅಪರೋಕ್ಷಾನುಭೂತಿಲಿ ದೇಹವೇ ಆತ್ಮವೆಂಬ ಮೂರ್ಖ, ದೇಹಾತೀತನಾದ ಸದಾ ಸದ್ರೂಪನಾದ ಆತ್ಮನು ನಿನ್ನಂಥ ದೇಹಾತ್ಮವಾದಿಗಳಿಂದ ತಿಳಿಯಲು ಅಸಾಧ್ಯನು. ಆದ್ದರಿಂದ ಶ್ರುತಿ ಮತ್ತು ಯುಕ್ತಿಯ ಮೂಲಕ ತಿಳಿದುಕೋ. ಮೂರ್ಖ ಅಂತ ಯಾಕೆ ಕರೆದ್ರು ಮತ್ತೊಂದು ನಾವು ನೋಡೋಣಂತೆ. ಅದು ಅಪರೋಕ್ಷಾನುಭೂತಿಯ ಗ್ರಂಥ ಏನಿದೆ, ಅದನ್ನೇ ವಿವರಣೆ ಮಾಡುವಂಥ ಪ್ರತ್ಯೇಕ ಒಂದು ಸರಣಿ ಇದೆ. ಆಸಕ್ತಿ ಅದನ್ನ ನೋಡ್ಬೋದು. ಯಾಕಲ್ಲಿ ಮೂರ್ಖ ಅಂತ ಕರೆದಿದ್ದಾರೆ? ದೇಹವನ್ನು ನನ್ನನ್ನು ನಾನು ಅನ್ಕೊಂಡ್ರೆ ದೇಹಾಭಿಮಾನ ಯಾಕೆ ಅಡ್ಡ ಬರುತ್ತೆ? ಇದೆಲ್ಲ ತಿಳ್ಕೊಬೇಕಂದ್ರೆ ಆ ಸರಣಿಯನ್ನು ನೋಡ್ಬೋದು. ಇಲ್ಲಿ ಅವರು ಶ್ರುತಿ ಮತ್ತು ಯುಕ್ತಿಯನ್ನ ಬಳಸುವಂತ ಶಂಕರಾಚಾರ್ಯ ಹೇಳ್ತಾರೆ. ಶ್ರುತಿ ಅಂದ್ರೆ ಗ್ರಂಥಗಳು ಮತ್ತೆ ಗುರುವಾಣಿ. ಇದನ್ನ ಶ್ರುತಿ ಅಂತ ಅನ್ಬಹುದು. ಮತ್ತೆ ಯುಕ್ತಿಯನ್ನು ನಾವೇ ವಿಚಾರಣೆ ಮಾಡೋದು. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದು, ಗುರುವನ್ನ ಪ್ರಶ್ನೆ ಮಾಡೋದು, ಚರ್ಚೆ ಮಾಡೋದು. ಇಂತಹ ಚರ್ಚೆಯಿಂದ ನಮಗೆ ಹ್ಮ್, ಅಜ್ಞಾನದಿಂದ ಜಿಜ್ಞಾಸುವಾಗಿ, ಜಿಜ್ಞಾಸುವಿಂದ ಜ್ಞಾನದ ಕಡೆ ಹೋಗೋದಕ್ಕೆ ಸುಲಭ ಆಗತ್ತೆ. ಅದಕ್ಕೆ ಬೇಕಿರುವಂಥದ್ದು ವಿಚಾರಣೆ. ಅದಕ್ಕೆ ಅಲ್ಲಮ್ಮ ಚೆನ್ನಾಗಿ ಹೇಳ್ತಾರೆ. ಸಂಸಾರವೆಂಬ ಹೆಣ ಬಿದ್ದಡೆ ತಿನಬಂದ ನಾಯ ಜಗಳವ ನೋಡಿರೆ, ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗವ ಲಿಲ್ಲ ಕಾಣಿರೆ.
ಸಂಸಾರ ಅಂದ್ರೆ ಹುಟ್ಟು ಮತ್ತೆ ಸಾವು. ಈ ಹುಟ್ಟು ಮತ್ತೆ ಸಾವನ್ನ ಅದು ಹೆಣ. ಯಾಕೆಂದ್ರೆ ಅದ್ರಲ್ಲಿ ಚೈತನ್ಯ ಇಲ್ಲ. ಚೈತನ್ಯ ನಾವು ಸಂಸಾರಕ್ಕೆ ಬಂದು ಅದನ್ನ ಅನುಭವಿಸ್ತೀವಿ. ದೇಹದಲ್ಲಿ ಹುಟ್ಟಿ ಅದು ಮುಗಿದ ಮೇಲೆ ದೇಹ ಬಿಟ್ಟು ಹೋಗ್ತೀವಿ. ಈ ಹುಟ್ಟು ಮತ್ತೆ ಸಾವಿನಲ್ಲಿ ಚೈತನ್ಯವಿಲ್ಲ. ಬದುಕಿನಲ್ಲಿ ಚೈತನ್ಯವಿದೆ. ಆ ಬದುಕಿನಲ್ಲಿ ಚೈತನ್ಯವಿದೆ. ಆ ಚೈತನ್ಯ ಬದುಕುತ್ತೆ. ಹಾಗಾಗಿ ನಾವು ಹುಟ್ಟು ಸಾವಿನ ಹಿಂದೆ ಹೋಗಿ ಪಂಡಿತರು ಅನ್ಕೊಂಡು ಹೋಗಿ ಹುಟ್ಟಕ್ಕೂ ಮುಂಚೆ ಎಲ್ಲಿದ್ವಿ, ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ, ಏನೇನೋ ಮಾಡ್ಕೊಳ್ತಾ ಹೋಗ್ತೀವಿ. ಮರಣದ ಮುಂದೇನು ಭೂತವೋ, ಪ್ರೇತವೋ, ಪರಲೋಕವೋ, ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳಿಗೆ ಅದರಿಮೇನ್ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ನಾವು ಆ ಕಡೆ ನೋಡ್ಕೊಂಡು ಕೂರೋದು ಬೇಡ. ಈ ಬದುಕನ್ನ ಮೊದಲು ನೆಟ್ಟು ಬದುಕೋಣ. ಅದು ಯಾವಾಗ ನಾವು ಬರೀ ಸಂಸಾರದ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಆಗ ಹೆಣ ಎದ್ದು ನಗತ್ತಂತೆ. ಗುಹೇಶ್ವರ ಅಲ್ಲಿ ಇಲ್ವಂತೆ. ಹುಟ್ಟು ಸಾವಿನಲ್ಲಿ ಗುಹೇಶ್ವರ ಇಲ್ಲ, ಬದುಕಿನಲ್ಲಿ ಗುಹೇಶ್ವರ ಇದ್ದಾನೆ. ಆ ಬದುಕಿನಲ್ಲಿ ಗುಹೇಶ್ವರನ ಕಾಣಬೇಕಂದ್ರೆ ನಮ್ಗೆ ವಿಚಾರಣೆ ಇರಬೇಕು. ಅದಕ್ಕೆ ವಿಜ್ಞಾನ ಭೈರವ ತಂತ್ರ ಒಂದು ಒಳ್ಳೆ ಟೆಕ್ನಿಕ್‌ನ ಹೇಳುತ್ತೆ. ಭುವನದಿಂದ ಬ್ರಹ್ಮಾಂಡದ ಕಡೆಗೆ ಕ್ರಮಿಸುತ್ತಾ, ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಚಿಂತಿಸಿದರೆ, ಚಿನ್ಮಾತ್ರದಲ್ಲಿ ಮನೋಲಯವಾಗುವುದು. ವಿಚಾರಣೆ ಅಂದ ತಕ್ಷಣ ಬರೀ ಮೈಂಡ್ ಜಿಮ್ ಅಲ್ಲ, ಅದನ್ನು ಎಚ್ಚರಿಕೆಯಿಂದ ಮಾಡಿದ್ರೆ ಅದು ಕೂಡ ನಮಗೊಂದು ಮೆಡಿಟೇಷನ್ ಟೆಕ್ನಿಕ್ ಅಂತ ವಿಜ್ಞಾನ ಭೈರವ ತಂತ್ರ ಹೇಳುತ್ತೆ. ನಾವು ಸ್ಥೂಲದಿಂದ ನೋಡ್ತಾ ಇದೀವಿ. ಇದೆಲ್ಲಪ್ಪ ಏನಿದು? ಇದೆಲ್ಲ ಎಲ್ಲಿಂದ ಬಂತು? ಇದ್ರ ಮೂಲ ಏನು? ಅಂತ ನೋಡ್ತಾ ಹೋಗೋದು. ಮನಸ್ಸು ಯಾಕೆ ಹೀಗಾಡುತ್ತೆ? ಬುದ್ಧಿ ಯಾಕೆ ಹೀಗಾಡುತ್ತೆ? ಈ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಇದು ಯಾಕೆ ಎಲ್ಲ ಕಡೆ ಆಕರ್ಷಣೆ ಆಗ್ತಾ ಇದೆ? ಅದು ನೋಡ್ತಾ ನೋಡ್ತಾ ನಾವು ಸೂಕ್ಷ್ಮದ ಕಡೆ ಹೋಗೋದು. ಸ್ಥೂಲದಿಂದ ಸೂಕ್ಷ್ಮ. ಓಹ್! ಈ ದೇಹ ಇಲ್ಲಿದೆ. ಇದು ಇದು ಹೀಗೆ ನಡೆಯಕ್ಕೆ ಸಾಧ್ಯವಲ್ಲ. ಸತ್ತೋದಾಗ ಒಳಗಡೆ ಹಂಗಾರೆ ಬೇರೆ ಏನೋ ಇತ್ತಾ? ಅದು ನಮ್ಮೊಳಗೆ ಏನೋ ಒಂದಿದೆ. ಅದು ನಮ್ಮನ್ನ ಜೀವಂತಗೊಳಿಸಿದೆ ಅಂದ್ರೆ, ಅದನ್ನ ನೋಡೋದು ಹೇಗೆ? ಹೀಗೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದು. ಸೂರ್ಯ ಕಾಣಿಸ್ತಾನೆ. ನಮಗೆ ಸೂರ್ಯನ ಕಿರಣಗಳು ಕಾಣಿಸಲ್ಲ. ಆ ಸೂರ್ಯನ ಕಿರಣದ ಸಹಾಯದಿಂದ ಎಲ್ಲ ಕಾಣಿಸ್ತದೆ. ಹಾಗಾಗಿ ಬೆಳಕಿದೆ ಅಂತ ಗೊತ್ತಾಗತ್ತೆ ಹೊರತು ಬೆಳಕು ನಮಗೆ ಕಾಣಿಸಲ್ಲ. ಬೆಳಕಿನ ಸೋರ್ಸ್ ಕಾಣಿಸುತ್ತೆ. ಬಲ್ಬ್ ಕಾಣಿಸುತ್ತೆ. ಆನ್ ಮಾಡ್ತೀವಿ. ಆಗ ಬೆಳಕೆಲ್ಲ ಬರುತ್ತೆ. ಆಗ ನಮಗೆ ಎಲ್ಲವೂ ಕಾಣಿಸ್ತಾ ಇದೆ. ಓಹ್! ಬಲ್ಬ್ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ನಮಗೆ ಬೆಳಕು ಕಾಣಿಸಲ್ಲ. ನಮಗೆ ಸೂರ್ಯನ ಕಿರಣಗಳು ನಮಗೆ ಕಾಣಿಸಲ್ಲ. ಸೂರ್ಯನ ಕಿರಣದಿಂದ ಎಲ್ಲವೂ ಅನುಭವಕ್ಕೆ ಬರುತ್ತೆ. ಹಾಗೆಯೇ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ಬೇಕು. ಸೂರ್ಯನಿಂದ ಸೂರ್ಯನ ಕಿರಣಕ್ಕೆ ಹೋಗ್ಬೇಕು. ಆ ಕಿರಣಗಳಿಂದ ಸೂರ್ಯನಿಗೆ ಹೋಗಿ, ಸೂರ್ಯನಿಂದ ಸೂರ್ಯನಲ್ಲಿ ಬೆಳಕು ಮೂಡಿಸುವಂತ ಶಕ್ತಿ ಎಲ್ಲಿಂದ ಬಂತು ಅಂತ ಅದರ ಸೂಕ್ಷ್ಮಕ್ಕೆ ಹೋಗ್ಬೇಕು. ಹಾಗೆ ನಾವು ನೋಡ್ತಿದೀವಿ. ನಾನ್ ನೋಡ್ತಾ ಇಲ್ಲ. ಕಣ್ಣು ನೋಡ್ತಾ ಇದೆ. ಆ ಕಣ್ಣೆಲ್ಲಿ ಕೊಡ್ತಿದೆ? ಆ ಕಣ್ಣಲ್ಲಿಂದ ಬುದ್ಧಿಗೆ ಮಾಹಿತಿ ರವಾನೆ ಮಾಡ್ತಿದೆ. ಆ ಬುದ್ಧಿ ಅದನ್ನ ಪ್ರಾಸೆಸ್ ಮಾಡಿ ನನಗೆ ಕೊಡ್ತಿದೆ. ಹಾಗಾದ್ರೆ ನಾನು ಯಾರು? ಈ ರೀತಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುದು. ದೃಷ್ ದೃ ಒಂದು ದೃಶ್ಯ ಇದೆ, ಕಾಣ್ತಾ ಇದೆ. ಅದು ಒಬ್ಬ ನೋಡುತ್ತಿದ್ದಾನೆ. ಅದು ದೃಷ್ಟಿ. ಆ ದೃಷ್ಟಿ ಒಳಗೊಬ್ಬ ಇದ್ದಾನೆ ನೋಡುವುದಕ್ಕೆ. ಸೊ, ದೃಶ್ಯ ಕಾಣುತ್ತದೆ ಸ್ಥೂಲವಾದ್ರೆ, ನೋಡುತ್ತಿರುವವನು ದೃಶ್ಯ ಮತ್ತೆ ದೃಕ್ ಅಂತ ಏನ್ ಹೇಳ್ತೀವಿ. ಆ ದೃಶ್ಯದಿಂದ ದೃಕ್ಕಿನ ಕಡೆಗೆ ಹೋಗುವುದು. ಇವೆರಡರ ನಡುವೆ ಸಾಕ್ಷೀಭೂತನಾಗಿರುವಂತವನ ಕಡೆಗೆ ಹೋಗೋದು ಸ್ಥೂಲದಿಂದ ಸೂಕ್ಷ್ಮಕ್ಕೆ. ಇದು ಹೋಗ್ಬೇಕು ಅಂದ್ರೆ ವಿಚಾರಣೆ ತುಂಬಾ ಮುಖ್ಯ. ಇದನ್ನ ಅರಿವಿನಿಂದ ವಿಚಾರಣೆ ಮಾಡ್ತಾ ಹೋದ್ರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಿ ಅಲ್ಲಿ ಮನೋಲಯವಾಗುತ್ತೆ. ಅಲ್ಲಿ ಮನೋವೃತ್ತಿಗಳೆಲ್ಲ ನಾಶವಾಗುತ್ತೆ. ನಾವು ಏನು ಅದನ್ನ ನಿರ್ವಾಣ ಅಂತೀವಿ, ಕೈವಲ್ಯ ಅಂತೀವಿ, ಮೋಕ್ಷ, ಎನ್ಲೈಟನ್ಮೆಂಟ್ ಏನಾದ್ರು ಕರೆಯೋಣ ಅದನ್ನ. ಆ ಹಂತಕ್ಕೆ ಹೋಗೋದಕ್ಕೆ ವಿಚಾರಣೆ ತುಂಬಾ ಮುಖ್ಯ. ಇದು ಅರಿವಿನಿಂದ ಮಾಡುವಂಥದ್ದು. ನಮಗೆ ಸಂತೋಷ ಅನ್ನೋದು ಬರುತ್ತೆ. ನಮಗೆ ಶಮ ಆಯ್ತು, ವಿಚಾರಣೆ ಆಯ್ತು, ಈಗ ಸಂತೋಷ. ಈ ಸಂತೋಷ ಅಂದ ತಕ್ಷಣ ನಮ್ಗೆ ಆಶ್ಚರ್ಯ ಆಗುತ್ತೆ. ಏನಪ್ಪಾ ಇದು? ಅಲ್ಲಿ ಸುಖ ಮತ್ತೆ ದುಃಖ ಸಮನಾಗಿ ನೋಡೋದು. ಸುಖ ಮತ್ತು ಸಂತೋಷ ಒಂದೇ ಅಲ್ವಾ ಅಂತ ಅನ್ಕೊಳ್ಳೋದು ಸರ್ವೇ ಸಾಮಾನ್ಯ. ಸಂತೋಷದಿಂದ ಶ್ರೇಷ್ಠವಾದ ಸುಖ ಲಾಭವೂ ಆಗುತ್ತದೆ ಅಥವಾ ಸಂತೋಷದಿಂದ ಉತ್ತಮವಾದ ಸುಖ ಲಾಭವಿಲ್ಲ. ಪತಂಜಲಿ ಕೂಡ ಸಂತೋಷಕ್ಕಿಂತ ಇನ್ನೊಂದು ಒಳ್ಳೆ ಲಾಭ ಇಲ್ಲ. ನಾವೇನು ಸುಖವನ್ನ ಅನುಭವಿಸ್ತೀವಿ ಅದಕ್ಕಿಂತ ಮಿಗಿಲಾದದ್ದು ಸಂತೋಷ ಅಂತ ಪತಂಜಲಿ ಹೇಳ್ತಾರೆ. ಈ ಸಂತೋಷನ ಕೂಡ ಕೃಷ್ಣ ತುಂಬಾ ಅ, ಒತ್ತಿ ಹೇಳ್ತಾನೆ. ಆದ್ರೆ ಅವನು ಸಂತುಷ್ಟಿ ಅಂತ ಬಳಸ್ತಾನೆ ಅಷ್ಟೇ. ಸಂತೋಷ, ಸಂತುಷ್ಟಿ ಆಲ್ಮೋಸ್ಟ್ ಒಂದೇ ರೀತಿಯ ಅ, ಅರ್ಥ ಕೊಡುವಂತಹ ಪದಗಳು ಅಂತ ಅನ್ಬೋದು. ನನಗೆ ಸಂತುಷ್ಟಿಯಿಂದ ಸಂತೋಷ ಬರುತ್ತೆ ಅಥವಾ ಸಂತೋಷದಿಂದ ಸಂತುಷ್ಟಿ ಬರುತ್ತೆ. 2 ಒಂದಕ್ಕೊಂದು ಪೂರಕ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಅವನು ಸಂತುಷ್ಟಿ ಅಂತ ಬಳಸ್ತಾನೆ. ಅದು ಅ, ಭಗವದ್ಗೀತೆಯಲ್ಲಿ ಹಲವು ಅಧ್ಯಾಯಗಳಲ್ಲಿ ಅದು ಸಿಗ್ತಾ ಹೋಗುತ್ತೆ. ಅದು ಈ ರೀತಿ ಇದೆ. ತಾನಾಗೆ ಸಿಕ್ಕಿದ್ದರಲ್ಲಿ ಸಂತುಷ್ಟಿ ಪಡುವವನು, ದ್ವಂದ್ವವನ್ನು ಮೀರಿ ನಿಂತವನು, ಮತ್ಸರವಿಲ್ಲದವನು, ಬಂದದ್ದು ಬಾರದಿರುವುದನ್ನು ಒಂದೇ ರೀತಿ ಕಾಣುವವನು, ಕರ್ಮದಲ್ಲಿ ತೊಡಗಿದರೂ ಸರಿಯಾಗುವುದಿಲ್ಲ. ಯಾವ ಜೀವಿಯನ್ನು ದ್ವೇಷಿಸದವನು, ಎಲ್ಲರ ಗೆಳೆಯನು, ಕರುಣೆ ಉಳ್ಳವನು, ಮಮಕಾರವಿಲ್ಲದವನು, ಅಹಂಕಾರವಿಲ್ಲದವನು, ಸುಖ ದುಃಖವನ್ನು ಸಮನಾಗಿ ನೋಡುವವನು, ಕ್ಷಮಿಸುವವನು, ಸಂತುಷ್ಟಿಯಿಂದ ಇದ್ದು ಯೋಗ ಮಾರ್ಗದಲ್ಲಿ ನಡೆಯುವವನು, ಎಲ್ಲವನ್ನೂ ನನ್ನಲ್ಲಿ ಅರ್ಪಿಸುವವನು, ಅಂತಹ ಭಕ್ತನು ನನಗೆ ಪ್ರಿಯನು.
ಆತ್ಮರತಿಯಲ್ಲೇ ತೊಡಗಿರುವವನು, ತೃಪ್ತಿ ಹೊಂದಿರುವವನು, ಆತ್ಮನಲ್ಲೇ ಸಂತುಷ್ಟಿ ಹೊಂದಿರುವವನಿಗೆ ಮಾಡಲು ಏನೂ ಉಳಿದಿರುವುದಿಲ್ಲ. ಇಲ್ಲಿ ಸಂತುಷ್ಟಿ ಅಂತ ಹೇಳ್ತಾನೆ. ಸಂತೋಷದಿಂದ ಸಂತುಷ್ಟಿ, ಸಂತುಷ್ಟಿಯಿಂದ ಸಂತೋಷ. ಹಾಗಾದ್ರೆ ಸಂತೋಷಕ್ಕೂ ಸುಖಕ್ಕೂ ವ್ಯತ್ಯಾಸ ಏನು ಅಂತ ನೋಡ್ಬೇಕು. ಸುಖ ಹೊರಗಿನಿಂದ ಬರುವಂಥದ್ದು, ವಸ್ತುಗಳಿಂದ ಬರುವಂಥದ್ದು ಅದು ಸುಖ. ಸಂತೋಷ ವಿಷಯದಿಂದ ಬರೋದು ಅಥವಾ ಒಳಗೆ ಯಾವುದೇ ಟ್ರಿಗರಿಂಗ್ ಫ್ಯಾಕ್ಟರ್ ಇಲ್ದೇನೆ, ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಲ್ದೇನೆ, ತಾನಾಗಿ ತನ್ನಲ್ಲೇ ಇರುವಂತಹ ಸ್ಥಿತಿ. ಸುಖ ಕ್ರಿಯೆಯಿಂದ ಬರುತ್ತೆ. ಒಂದು ಕರ್ಮದಿಂದ ಬರುತ್ತೆ. ನಾನೇನನ್ನೋ ಬಯಸ್ತೀನಿ. ಸಿನಿಮಾಕ್ಕೆ ಹೋಗ್ಬೇಕು ಅನ್ಸುತ್ತೆ. ಸಿನಿಮಾಗೆ ಹೋಗ್ತೀನಿ. ಅಲ್ಲಿ ಸುಖವನ್ನ ಪಡಿತೀನಿ. ನಂಗೇನೋ ರುಚಿ ರುಚಿಯಾಗಿ ತಿನ್ಬೇಕು ಅನ್ಸುತ್ತೆ. ಹೋಟೆಲ್‌ಗೆ ಹೋಗ್ತೀನಿ. ಅಲ್ಲಿ ನಾನು ಹೋಟೆಲಲ್ಲಿ ತಿಂತೀನಿ. ಅಲ್ಲಿ ನಾನು ಸುಖವನ್ನ ಅನುಭವಿಸ್ತೀನಿ. ಸಂತೋಷ ನಾನು ಇದ್ದಲ್ಲೇ. ನಾನು ಸಿನಿಮಾಕ್ಕೆ ಹೋಗ್ಲಿ, ಹೋಗದೆ ಇರ್ಲಿ. ಹೋಟೆಲ್‌ಗೆ ಹೋಗಿ ಊಟ ಮಾಡ್ಲಿ, ಮಾಡದೆ ಇರ್ಲಿ. ನನಗೆ ಬೋರ್ಡಮ್ ಇಲ್ಲ. ನನಗೆ ಬೋರ್ ಆಗ್ತಿದೆ ಅಂತನಲ್ಲ. ನಾನು ಹೇಗಿದ್ದೇನೋ ಹಾಗೆ. 10 ಜನ ಇದ್ರು ಒಂದೇ ಸ್ಥಿತಿ. 10 ಜನ ನನ್ನ ಜೊತೆಗೆ ಇಲ್ಲ ಅಂದ್ರೂ ಒಂದೇ ಸ್ಥಿತಿ. ನಾನು ವೀಕೆಂಡಲ್ಲಿ ಸಿನಿಮಾಗೆ ಹೋದ್ರು ಖುಷಿಯಾಗಿರ್ತೀನಿ. ಹೋಗಿಲ್ಲ ಅಂದ್ರೂ ಖುಷಿಯಾಗಿರ್ತೀನಿ. ಅದು ಸಂತೋಷ, ಅದು ಸ್ಥಿತಿ. ನಮ್ಮಲ್ಲೇ ಇರುವಂತಹ ಸ್ಥಿತಿ. ಸುಖ ಹೊರಗಿನಿಂದ ಬರುವಂಥದ್ದು. ಯಾವಾಗ ನಾವು ಮತ್ತೆ ಸುಖ ಅದು ಶುರುವಾಗತ್ತೆ, ಕೊನೆಯಾಗತ್ತೆ. ನಾನು ತಿನ್ನೋದಕ್ಕೆ ಶುರು ಮಾಡ್ತೀನಿ. ಓಹ್! ನಂಗೆ ಒಳ್ಳೆ ಮಸಾಲೆ ದೋಸೆ ಇಷ್ಟ. ವಿದ್ಯಾರ್ಥಿ ಭವನಲ್ಲಿ ಅಂತ ಹೋಗ್ತೀನಿ. ತಿನ್ನೋದಕ್ಕೆ ಶುರು ಮಾಡ್ತೀನಿ. ಆಗ ಅಲ್ಲಿರುತ್ತೆ. ಅದು ತಿಂದು ಸ್ವಲ್ಪ ಹೊತ್ತಿಗೆ ಅದು ದೋಸೆನೂ ಮುಗಿದೋಗುತ್ತೆ. ಆ ಸುಖವೂ ಅಲ್ಲಿಗೆ ಮುಗಿದೋಗುತ್ತೆ. ಅದು ಕ್ಷಣಿಕ. ಅದು ಸಿಕ್ಕಿದಾಗ ಮಾತ್ರ. ಎಲ್ಲವಾಗ್ಲೂ ನಂಗೆ ಇಷ್ಟವಾಗಿದ್ದ ದೋಸೆ ಸಿಗಲ್ಲ. ನಂಗಿಷ್ಟ ನಂಗೆ ತಿನ್ಬೇಕು ಅನ್ಸಲ್ಲ ಹೋಗಿ ತಿನ್ನೋದಕ್ಕಾಗಲ್ಲ. ನಾನಾ ಕಾರಣಗಳು ನಂಗೆ ಸುಖ ಸಿಗದೇ ಇರಬಹುದು. ಮತ್ತೆ ಸಿಕ್ಕಿರೋದು ತುಂಬಾ ದಿನ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದು ಶಾಶ್ವತವಲ್ಲ. ಅದನ್ನ ಅನುಭವಿಸಬಾರದು ಅಂತಲ್ಲ, ಶಾಶ್ವತವಲ್ಲ. ಆದರೆ ಸಂತೋಷ ಅದೊಂದು ಸ್ಥಿತಿ. ಅದು ಶಾಶ್ವತವಾದ ಸ್ಥಿತಿ. ನಾವು ಯಾವಾಗ ಇದನ್ನ ಅರ್ಥ ಮಾಡ್ಕೊಳ್ತೀವಿ, ಆಗ ನಾವು ಬದುಕನ್ನ ಬದಲಾಯಿಸೋಕೆ ಸಾಧ್ಯವಾಗುತ್ತೆ. ಉದಾಹರಣೆ, ನಾವು ಸಂಭೋಗವನ್ನ ಸುಖ ಅಂತ ಕರೆದರೆ, ಆಗ ಹೆಣ್ಣು ಸಂಭೋಗಕ್ಕೆ, ಸುಖಕ್ಕೆ ಬೇಕಿರುವಂತಹ ವಸ್ತು ಆಗ್ಬಿಡ್ತಾಳೆ. ಅದು ಕಮಾಡಿಟಿ, ಅದು ಭೋಗಕ್ಕೆ ಬೇಕಿರುವಂತಹ ವಸ್ತು ಅಂತ ಆಗ್ತಾಳೆ. ಆಗ ಆಕೆಯ ಮೇಲೆ ಅತ್ಯಾಚಾರವೋ, ಮೊಲೆಸ್ಟೇಷನ್ ಹೀಗೆ ಹಲವಾರು ಆಕೆಯ ಮೇಲೆ ಆಗ್ತಾ ಹೋಗುತ್ತೆ. ಹೆಣ್ಣನ್ನ ಹೆಣ್ಣಾಗಿ ನೋಡದೆ, ಅವಳ ದೇಹವನ್ನಷ್ಟೇ ನಾವು ಕಾಮಿಸುವುದಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಸಂಭೋಗದಲ್ಲಿ ಸಿಗುವಂತಹ ಅನುಭೂತಿಯನ್ನ ನಾವು ಸುಖ ಅಂತ ಕರಿತೀವಿ. ಯಾವಾಗ ಪದ ಬದಲಾಯಿಸ್ಕೋತೀವಿ, ಆಗ ನಾವು ನೋಡುವ ಬಗೆ ಬದಲಾಗತ್ತೆ. ಅದು ಸುಖವಲ್ಲದೆ ಸಂತೋಷ ಅಂತ ಪರಿಗಣಿಸಿದರೆ ಇಬ್ಬರು ಹಂಚಿಕೊಂಡು ಅದನ್ನ ಸಂಭೋಗ ಅನ್ನುತ್ತೆ. ಸಂಭೋಗ ಅಂದ್ರೆ ಪೂರ್ಣವಾದ ಭೋಗ. ಯಾಕಂದ್ರೆ ಒಬ್ಬನೇ ಅದು ರಮಿಸುವುದಿಲ್ಲ. ಇಬ್ಬರು ಸೇರಿ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ ಅಥವಾ ಇಬ್ಬರು ಸೇರುವುದರಿಂದ ಆ ಅನುಭವ ಬರುತ್ತಿರುವುದರಿಂದ ಇಬ್ಬರಿಗೂ ಸಮ ಬಾಳು ಮತ್ತೆ ಸಮ ಪಾಲು ಇದೆ ಅನ್ನೋದಾದ್ರೆ ಅದು ಸಂಭೋಗದಲ್ಲಿ, ಲೈಂಗಿಕ ಕ್ರಿಯೆಯಲ್ಲಿ ಅದಕ್ಕದು ಸಂಭೋಗ ಅದು ಸುಖ ಅಂತ ಹೇಳಲೇ ಇಲ್ಲ. ನಾವದನ್ನ ಸುಖ ಮಾಡ್ಕೊಂಡ್ವಿ. ಹಾಗಾಗಿ ಅದು ನಮಗೆ ಆ, ಹ್ಮ್, ಲೈಂಗಿಕತೆ ಅಂತ ಏನ್ ಹೇಳ್ತೀವಿ, ಅದು ನಮಗೆ ಅಧ್ಯಾತ್ಮದಲ್ಲೂ ಅಡಚಣೆ ಆಗೋಯ್ತು, ಜೀವನದಲ್ಲೂ ಅಡಚಣೆ ಆಗೋಯ್ತು, ಮತ್ತೆ ಹೆಣ್ಣು ಮಕ್ಕಳನ್ನ ಶೋಷಣೆಗೂ ಒಳಪಡಿಸುವಂತಹ ಸ್ಥಿತಿಗೆ ನಾವದನ್ನ ತಂದ್ಬಿಟ್ವಿ. ನಾವು ಸುಖ ಯಾವುದು, ಸಂತೋಷ ಯಾವುದು ಅಂತ ನಾವು ಡಿವೈಡ್ ಮಾಡ್ಕೊಂಡಿಲ್ಲ ಅಂದ್ರೆ, ಮತ್ತೆ ಯಾವುದರಲ್ಲೂ ಮುಳುಗಿ ಹೋಗಿಲ್ಲ ಅಂತಂದ್ರೆ, ನಮಗವಾಗ ಒಂದು ಸಮಚಿತ್ತತೆ, ಸಮಾಧಾನ ಬರುತ್ತೆ. ಹಾಗಾಗಿ ಸುಖ ಮತ್ತೆ ಸಂತೋಷದ ವ್ಯತ್ಯಾಸ ನಮ್ಗೆ ಗೊತ್ತಾಗಬೇಕು. ಸುಖ ಹೊರಗಿನಿಂದ ಬರುವಂಥದ್ದು, ಮತ್ತೆ ಎಲ್ಲಾವಾಗ್ಲೂ ಸಿಗಲ್ಲ. ಸಿಕ್ಕುದದಕ್ಕೂ ಒಂದು ಶಾಶ್ವತವಾದ ನೆಲೆ ಇಲ್ಲ. ಅದು ಹೋಗುತ್ತೆ, ಬರ್ತಿರುತ್ತೆ. ಆದ್ರೆ ಸಂತೋಷ ಸ್ಥಿತಿಯಾಗಿರುತ್ತೆ. ಹೊರಗಿನ ಯಾವ ಇಲ್ಲದೆ ವಿನಾಕಾರಣವೂ ಸಂತೋಷವಾಗಿ ಇರಬಹುದು. ಅದು ಸ್ಥಿತಿ. ಅಂತ ಸ್ಥಿತಿ ಬರಬೇಕಂದ್ರೆ ಸಂತುಷ್ಟಿ ಇರಬೇಕು. ಸಂತುಷ್ಟಿ ಅಂದ್ರೆ ನನ್ನ ಪಾಲಿಗೆ ಏನ್ ಬರುತ್ತೋ ಅದನ್ನ ಭಗವಂತನ ಪ್ರಸಾದ, ಅದು ಪ್ರಸಾದಿ ಸ್ಥಲ ಅಂತ ಷಟ್ ಸ್ಥಳಗಳಲ್ಲಿ ಪ್ರಸಾದಿ ಸ್ಥಳ, ಮಾಹೇಶ್ವರ ಸ್ಥಳ, ಶರಣ ಸ್ಥಳ, ಲಿಂಗಸ್ಥಳ, ಪ್ರಾಣಸ್ಥಳ ಅಂತ ಹೇಳ್ತೀವಿ. ಹಾಗೆ ಇದು ಪ್ರಸಾದಿ ಸ್ಥಳ ಎಲ್ಲವನ್ನೂ ಭಗವಂತನ ಪ್ರಸಾದ ಅಂತ ಸ್ವೀಕರಿಸುವುದು, ಒಪ್ಪಿಕೊಳ್ಳುವುದು, ಸ್ವೀಕರಿಸುವುದು ಹೆಚ್ಚಾಗಿ ಒಪ್ಪಿಕೊಳ್ಳುವುದು. ಆ ಯಾವಾಗ ನಂಗೆ ಆ ಸಂತುಷ್ಟಿ ಬರುತ್ತೆ, ತಾನಾಗಿ ಬಂದ ಸುಖವನ್ನು ಅನುಭವಿಸುವುದು, ನನ್ನ ಪಾಲಿಗೆ ಏನ್ ಬರುತ್ತೋ ಅದನ್ನ ಒಪ್ಪಿಕೊಳ್ಳುವುದು. ಅದಕ್ಕಿಂತ ಮೀರಿ ಪ್ರಯತ್ನ ಪಡಬಾರ್ದು ಅಂತಲ್ಲ. ಈಗೇನು ಬರೋದು ನನ್ನ ಪಾಲಿಗಾಗಿದೆ. ಇದೆಲ್ಲವೂ ಸಂತುಷ್ಟಿಯಲ್ಲಿ ನೋಡಿದ್ದಾಗ ನನಗೆ ಆದಷ್ಟು ಮನಸ್ಸು ಸಮಾಧಾನವಾಗಿರುತ್ತೆ. ಎಷ್ಟೋ ಸಲ ವ್ಯಾಲ್ಯೂಯೇಷನ್‌ಗೆ ಹಾಕಿದಾಗ 80 ಬಂದಿದೆ, 85 ಬರಲ್ಲ. ಕೆಲವು ಸಲ ಅದಕ್ಕಿಂತ ಕಡಿಮೆನೂ ಕೊಟ್ಬಿಡ್ಬೋದು. ಅಥವಾ ನನ್ನ ವ್ಯಾಲ್ಯೂಯೇಷನ್ ಸರಿಗಿದೆ ಅಂತ ಅಂದ್ಬಿಡ್ಬೋದು. ಆಗ ತಳಮಳಗಳು ಉಂಟಾಗಲ್ಲ. ಆಯ್ತು, ಮುಂದಿನ ಬಾರಿ ನಾ ಬರಿಬೇಕಾರೆ ಮತ್ತೆ ಎಚ್ಚರಿಕೆಯಿಂದ ಬರೆಯೋಣ, ಮತ್ತಷ್ಟು ಸ್ಕೋರ್ ಮಾಡೋಣ, ಬೇರೆದ್ರಲ್ಲಿ ಗಮನ ಕೊಡೋಣ ಅಂತ ಹೋಗ್ಬೋದು. ಅಂದ್ರೆ ಅಲ್ಲಿ ಸಂತುಷ್ಟಿ ಇರಬೇಕು. ನನ್ನ ಪಾಲಿಗೆ ಬಂದಿದ್ದ ಕಡೆಗೆ ನಂಗೆ ತೃಪ್ತಿ ಇರಬೇಕು. ಅದಕ್ಕಿಂತ ಹೆಚ್ಚು ಬೇಕು ಅಂದ್ರೆ ಅದನ್ನ ಶ್ರದ್ಧೆಯಿಂದ ಭಗವಂತ ಈಗ ಕೊಟ್ಟಿದ್ದಾನೆ, ಮತ್ತಷ್ಟು ಪ್ರಯತ್ನ ಪಡೋಣ, ಭಗವಂತ ಮತ್ತೆ ಕೊಡ್ತಾನೆ ಅನ್ನೋ ಶ್ರದ್ಧೆಯಿಂದ ಬಂದಿದ್ದನ್ನ ಸ್ವೀಕರಿಸುವುದು.
ಈ ಸಂತುಷ್ಟಿ ಇದ್ದಾಗ ನನಗೆ ಸಂತೋಷ ಬರುತ್ತೆ. ಆ ಸಂತೋಷ ಒಂದು ಸಲಿ ಬಂದ್ರೆ, ಅದು ಮತ್ತೆ ಕೆಳಮುಖ ಆಗೋದೇ ಇಲ್ಲ. ಅದು ಶಾಶ್ವತ ನೆಲೆ ಆಗುತ್ತೆ. ಆ ಶಾಶ್ವತ ನೆಲೆ ಸಿಗೋವರೆಗೂ ಕಷ್ಟ. ನಾವು ಹ್ಮ್, ಬಾಡಿಗೆ ಮನೆ ಬದಲಾಯಿಸ್ತಾ ಇರ್ತೀವಿ. ಸ್ವಂತ ಮನೆ ಮಾಡ್ಕೊಳ್ಳೋದು ಕಷ್ಟ. ಸ್ವಂತ ಮನೆ ಮಾಡ್ಕೊಂಡ್ಮೇಲೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗೆ ಈ ಸುಖ ಮತ್ತು ದುಃಖ ಬಾಡಿಗೆ ಮನೆ ಇದ್ದ ಹಾಗೆ, ಒಂದು ಬಾರಿ ಅಲ್ಲಿಂದ ಸಂತೋಷಕ್ಕೆ ಬರೋದು ಕಷ್ಟ. ಅದು ಬಂದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗೆ ನಾವು ಸುಖದಿಂದ ವಿಮುಖವಾಗಿ ನಾವು ಸಂತೋಷದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಸುಖ ಬಂದಾಗಲೂ ಅನುಭವಿಸ್ಬೇಕು, ದುಃಖ ಬಂದಾಗಲೂ ಅನುಭವಿಸ್ಬೇಕು. ಆದ್ರೆ ನನ್ನ ಮನಸ್ಸು ಸಂತೋಷದ ಕಡೆಗಿರಬೇಕು. ಇವೆರಡು ಶಾಶ್ವತವಲ್ಲ. ಮತ್ತಿದು ಹಲವಾರು ವಿಷಯಗಳಿಂದ ಪರಿಣಾಮವಾಗಿ ಸುಖ ದುಃಖ ಬಂದಿದೆ. ಮತ್ತೆ ನನ್ನ ದೃಷ್ಟಿಕೋನವು ಸುಖ ದುಃಖದ ಪರಿಭಾಷೆಯನ್ನು ಬದಲಾಯಿಸ್ತಿದೆ. ಹಾಗೆ ನನ್ನ ಗಮನ ಸಂತೋಷದ ಕಡೆಗೆ ಇರಬೇಕು ಅಂತ ತಿರುಗಬೇಕು. ಇದಾಗಬೇಕು ನನಗೆ ಶ್ರಮ ಇರಬೇಕು. ಸಮನಾಗಿ ನೋಡುವ ಗುಣ ಬರಬೇಕು. ಯಾಕೆ ಸುಖ ದುಃಖ ಹೀಗಿದೆ ಅಂತ ವಿಚಾರಣೆ ಮಾಡೋಕೆ ಶುರು ಮಾಡಬೇಕು. ಸಮನಾಗಿ ನೋಡಿದಾಗ ಏನಾಗುತ್ತೆ? ಹಾಗಾದ್ರೆ ಸಂತೋಷ ಎಂತ ಸಿಗುತ್ತೆ ಮತ್ತೆ ವಿಚಾರಣೆ ಮಾಡಬೇಕು. ಇದು ಒಂದಕ್ಕೊಂದು ಪೂರಕ. ಹಾಗೆ ಶ್ರಮ ಮತ್ತೆ ವಿಚಾರಣೆ ಹಾಗೆ ಅ ಸಂತೋಷ ಇವು 3 ನಮಗೆ ಮುಖ್ಯ ಆಗುತ್ತೆ. ಇದನ್ನ ಉಪನಿಷತ್ತು ಸಾಧು ಸಂಗ ಅನ್ನತ್ತೆ, ಯೋಗ ವಾಸಿಷ್ಠ ಅದನ್ನ ಸತ್ಸಂಗ ಅನ್ನತ್ತೆ. 2 ಒಂದೇ. ಸಾಧು ಆಗಿದೆಂದು ಸತ್ಯವನ್ನ ಕಂಡಿದ್ದಾನೆ ಅಂತ ಅರ್ಥ. ಸತ್ಯ ಕಂಡವನು ಸಾಧು ಆಗಿರ್ತಾನೆ ಅಂತ ಅರ್ಥ. ಹಾಗೆ ಸತ್ಸಂಗ ಅಂದ್ರೆ ಒಂದೇ, ಸಾಧು ಅಂದ್ರೆ ಒಂದೇ. ಇದನ್ನ ನಾವು ಸತ್ಯವನ್ನ ಕಂಡವನ್ನ ಅಥವಾ ಸಾಧುವನ್ನ ಗುರು ಅಂತ ಪರಿಗಣಿಸ್ತೀವಿ. ಯಾಕೆ? ಅವನು ನಮಗದನ್ನ ಜ್ಞಾನವನ್ನ ದಯಪಾಲಿಸ್ತಾನೆ. ಹಾಗಾಗಿ ಅವನು ಸತ್ಸಂಗ, ಸಾಧು ಸಂಗನ ಗುರುವಿನ ಸಂಗ ಅಂತ. ಗುರು ಯಾಕೆ ಬೇಕು ಅಂದ್ರೆ ಬರೀ ನಾವು ಪ್ರಾಣಾಯಾಮ ಕಲ್ತ್ವಿ, ಆಸನ ಕಲ್ತ್ವಿ, ಒಂದಷ್ಟು ಧ್ಯಾನದ ರೀತಿ ಕಲ್ತ್ವಿ, ಅಲ್ಲಿಗೆ ನಿಲ್ಲೋದಿಲ್ಲ. ಆಗ ಬರೀ ಫ್ಯಾಕಲ್ಟಿಯಾಗಿ ಅಷ್ಟೇ ಬಳಸ್ಕೊಳ್ಳಂಗಾಗ್ಬಿಡುತ್ತೆ. ಗುರುವಾಗಿ ನಾವು ಸ್ವೀಕರಿಸಿದಾಗ ಒಂದು ಟ್ರಾನ್ಸ್‌ಫರ್ಮೇಷನ್ ಆಗತ್ತೆ. ನಮಗೆ ಪರಿವರ್ತನೆ ಬೇಕು ಅಂದ್ರೆ ಅವನ ಗುರುವಾಗಿ ಸ್ವೀಕರಿಸಬೇಕು. ಅವ್ ಅವ್ ಆ ಗುರುವಾಗಿ ಸ್ವೀಕರಿಸ್ಬೇಕಾದ್ರೆ ನಮ್ಗೆ ಶರಣಾಗತಿ ಇರಬೇಕು. ಶರಣಾಗತಿ ಬೇಕಂದ್ರೆ ನಮ್ಗೆ ಈ ಶಮ, ವಿಚಾರಣೆ ಇವೆಲ್ಲ ನಮ್ಗಿದ್ದಾಗ ಗುರುವಾಗಿ ಅವರನ್ನ ಸ್ವೀಕರಿಸಕ್ಕೆ ಸಾಧ್ಯವಾಗುತ್ತೆ. ಗುರು ಅಂತ ಒಬ್ಬರನ್ನ ಕರಿತಿರ್ತೀವಿ, ಕೈ ಮುಗಿತೀವಿ, ಕಾಲು ಮುಗಿತೀವಿ, ಎಲ್ಲ ಮಾಡ್ತೀವಿ. ಫೋಟೋ ಸ ಮೊಬೈಲಲ್ಲಿ ಫೋಟೋ ಹಾಕೊಂಡಿರ್ತೀವಿ. ಮನೆಯಲ್ಲಿ ಅವ್ರದ್ದು ಫೋಟೋ ಹಾಕೊಂಡಿರ್ತೀವಿ. ಆದ್ರೆ ಗುರುವನ್ನಾಗಿ ಸ್ವೀಕರಿಸಿರುವುದಿಲ್ಲ. ಒಂದು ಡಿಸ್ಟೆನ್ಸೇ ಮೇಂಟೈನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂಥದ್ದಾಗಬಾರ್ದಂದ್ರೆ ನಮ್ಗೆ ಇದೆಲ್ಲ ಗುಣಗಳಿರ್ಬೇಕು. ಗುರುವಿನ ಪ್ರಾಮುಖ್ಯತೆಯನ್ನ ಹಲವಾರು ಜನ ಹಲವಾರು ಜನಕ್ಕೆ ಅದು ಗೊತ್ತೂ ಇರುತ್ತೆ. ಹಾಗೆ ಹಲವಾರು ಜನ ಹೇಳಿದ್ದಾರೆ ಕೂಡ. ಕೃಷ್ಣ ಕೂಡ ತುಂಬಾ ಸೊಗಸಾಗಿ ಹೇಳ್ತಾನೆ. ಗುರುವಿನ ಉಪಾಸನೆಯಿಂದ ಬಂದ ಏಕಾಂತ ಭಕ್ತಿಯಿಂದ ಹರಿತವಾಗಿರುವ ವಿದ್ಯೆ ಎಂಬ ಕತ್ತಿಯಿಂದ ದೇಹಾಭಿಮಾನವನ್ನು ಕತ್ತರಿಸಿ ಪರಮಾತ್ಮನನ್ನು ಹೊಂದು. ಇದಾದ ಮೇಲೆ ಇದಕ್ಕೆ ಸಾಧಕವಾದ ಜ್ಞಾನವನ್ನು ಪರಿತ್ಯಜಿಸು. ಇದು ತುಂಬಾ ಮುಖ್ಯವಾದ ಶ್ಲೋಕ. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಗುರು ದೊರಕಿದಾಗ ಮಾತ್ರ ಯಾವ ಯಾವ ಜ್ಞಾನದಿಂದ ನೀನು ಪರಮಾತ್ಮನ ಹೊಂದಿದೆಯೋ ಆ ಜ್ಞಾನವನ್ನು ತ್ಯಜಿಸಬೇಕು ಅಂತಾನೆ. ಇದು ಯಾಕಿಷ್ಟು ಮುಖ್ಯ ಅಂದ್ರೆ ಉದಾಹರಣೆ ನನ್ಗೇನು ಗೊತ್ತಿಲ್ಲ. ನಾನು ತಿಳ್ಕೊಳ್ಬೇಕು ಅಂತ ನಾನು ಎಲ್ಲ ಹಲವಾರು ಆಧ್ಯಾತ್ಮ ಸಂಬಂಧಪಟ್ಟ ಪುಸ್ತಕಗಳು ಓದ್ತೀನಿ. ಆದ್ರೆ ನಂಗೆ ಅದನ್ನೇ ತಲೆ ಹಾಕೊಂಡ್ಬಿಟ್ರೆ ನಾನು ಭಗವದ್ಗೀತೆ ಓದಿದ್ದೀನಿ, ಉಪನಿಷತ್ ಓದಿದ್ದೀನಿ. ನನಗೆ ಅಹಂಕಾರ ಬಂದ್ರೆ ನಾನು ಅಷ್ಟು ಋಗ್ವೇದಗಳು ಓದ್ಬಿಟ್ಟಿದ್ದೀನಿ. ನನ್ನ ಅಹಂಕಾರ ಬಂದ್ರೆ ಅದ್ರ ಅರ್ಥವನ್ನ ನಾನು ತಿಳ್ಕೊಂಡಿಲ್ಲ, ಅದ್ರ ಅರ್ಥವನ್ನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ಅದೇ ಗುರು ಇದ್ದಾಗ ಅವನೇನ್ ಮಾಡ್ತಾನೆ, ಗೀತೆಯನ್ನು, ಉಪನಿಷತ್ತನ್ನು, ಬೈಬಲ್, ಕುರಾನನ್ನು ಬಿಡಿಸಿ ಹೇಳುವಾಗ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಕೇಳ್ತಾನೆ. ಎಷ್ಟು ಅರ್ಥ ಆಯ್ತು ಅನ್ನೋ ಪ್ರಶ್ನೆ ಕೇಳ್ತಾನೆ. ಮತ್ತೆ ಓದುವಾಗ ನಮ್ಗೆ ಗೊಂದಲ ಬಂತ ನಿವಾರಣೆ ಮಾಡ್ತಾನೆ. ಮತ್ತದನ್ನ ಪಕ್ಕಕ್ಕಿಡಿನು ಓದಿದ್ದು ಸಾಕು. ಅದನ್ನೇ ಪಾರಮಾರ್ಥಿಕ ಜ್ಞಾನ ತಿಳಿಬೇಡ. ಅದ್ನ ಜೀವನದಲ್ಲೂ ಅಳವಡಿಸ್ಕೊ. ಧ್ಯಾನ ಮಾರ್ಗದಲ್ಲೂ ನಡಿ. ಆ ಧ್ಯಾನ ಮಾರ್ಗದಲ್ಲಿ ನಡೆದು ಅದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸು. ಯಾವುದು ಭಗವಂತ, ಸತ್ಯ, ಆತ್ಮ ಇಂಥವೆಲ್ಲ ಏನು ಆನಂದ ಅಂತ ಮಾತಾಡ್ತೀವಿ. ಇದನ್ನ ಥಿಯರಿಟಿಕಲಿ ತಿಳ್ಕೊಂಡಾಯ್ತು. ಇನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೊ. ಪುಸ್ತಕನ ಪಕ್ಕಕ್ಕಿಡು ಅಂತ ಗುರು ಪಕ್ಕಕ್ಕಿಡಿಸ್ತಾನೆ. ಇದಾಗಬೇಕು ಅಂದ್ರೆ ಗುರುವಿನ ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ಇಲ್ಲಿ ಕೃಷ್ಣ ಗುರುವಿನಿಂದ ಆ ಏಕಾಂತ ಭಕ್ತಿಯನ್ನ ಪಡಿಬೇಕು. ಏಕಾಂತ ಭಕ್ತಿ ಅಂದ್ರೆ ಸಂತೋಷವೇ. ಗುರುವಿನಲ್ಲಿ ಅವನ ಉಪಾಸನೆ ಆಸನ. ಅಂದ್ರೆ ಹತ್ರ, ಆಸನ ಅಂದ್ರೆ ಇರುವುದು. ಗುರುವಿನ ಹತ್ತಿರ ಇರೋದು ಅಂತ ಉಪಾಸನೆ ಅಂದ್ರೆ. ಗುರುವಿನ ಉಪಾಸನೆ ಅಂತೇಳಿ ಕೃಷ್ಣ ಹೇಳೋದು. ಗುರುವಿನ ಹತ್ರ ಇರುವುದು, ಅವನ ನಡೆನುಡಿಯಲ್ಲಿ ಜೊತೆಯಾಗಿದ್ದು, ಅವನಲ್ಲಿ ಯೋಗ ಮಾರ್ಗವನ್ನ ಕಲಿತಾ, ವಿಚಾರಣೆ ಮಾಡ್ತಾ, ಸತ್ಸಂಗದಲ್ಲಿದ್ದಾಗ ನಮ್ಗೆ ಈ ರೀತಿಯ ಗೊಂದಲಗಳಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ನಿನ್ನ ಮನವ ತೆರವುಗೊಳಿಸಿದರೆ ಗುರು ಕೊಟ್ಟ ಅರಿವು ಒಳಬರುತ್ತದೆ. ಇದನ್ನರಿತೆಯೇ ಸರಹ ದೋಹೆಯ ನುಡಿದ. ಇನ್ಯಾವ ಮಂತ್ರ ತಂತ್ರಗಳಿಂದೇನೂ ಆಗಲ್ಲ. ಶೂನ್ಯ ಮಂಡಲದಲ್ಲಿ ಮನಕೆ ವಾಸ. ಅಲ್ಲಿಹುದು ಪರಮ ಜ್ಯೋತಿ ಪ್ರಕಾಶ. ತಾನೇ ಕೇಳುವುದು ತಾನೇ ಪೇಳುವುದು. ನಿಜ ಗುರು ದೊರೆತಡೆ ಪರಮ ಪದ ಪಡೆವೆ. ಉದಾಹರಣೆ ಕೊಡ್ತಾ ಹೋದ್ರೆ ಹಲವಾರು ಉದಾಹರಣೆ ಕೊಡ್ತಾ ಹೋಗ್ಬೋದು. ಯಾಕಂದ್ರೆ ಎಲ್ಲರೂ ಗುರುವಿನ ಪ್ರಾಮುಖ್ಯತೆಯನ್ನ ಹೇಳಿದ್ದಾರೆ. ಗುರು ಅಂತ ಬಂದಾಗ ಅವನು ಶಾಸ್ತ್ರಗಳ ಅಧ್ಯಯನಕ್ಕೆ ಅವ್ರು ಸಹಾಯ ಮಾಡ್ಬೋದು. ಅಥವಾ ಶಾಸ್ತ್ರದಲ್ಲಿ ಇರುವಂತಹ ಶಾಸ್ತ್ರದ ಗ್ರಂಥಗಳು. ಅದು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಸೂಫಿ ಕಲಾಂಗಳಿರ್ಬೋದು,
ವಚನಗಳು, ಕೀರ್ತನೆಗಳು, ರಬಯ್ಯಗಳು ಯಾವುದೇ ಇರಲಿ ಅದನ್ನ ತಿಳಿಬೇಕು ಅಂದಾಗ ಅದನ್ನ ಪರಿಚಯ ಮಾಡಿಕೊಡ್ತೇನೆ. ನಿಮ್ಗೆ ಆಗಲೇ ಪರಿಚಯ ಇದೆ ಗೊಂದಲಗಳಿದ್ರೆ ಗೊಂದಲಗಳ ನಿವಾರಣೆ ಮಾಡ್ತೇನೆ. ಹಾಗೆ ಜೀವನ ಧರ್ಮವನ್ನ ಹೇಳ್ಕೊಡ್ತಾ ಯೋಗ ಮಾರ್ಗದಲ್ಲಿ ನಡೆಸ್ತೇನೆ. ಈ 3 ಕೆಲಸಗಳು ಮಾಡೋದಿಕ್ ಅಂತ 3 ಗುರುವಾಣಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೆ. ಒಂದು ಜೀವನ ಧರ್ಮ, ಮತ್ತೊಂದು ಅಧ್ಯಯನ ಮಾಡೋದು ಆಸಕ್ತಿ ಇದ್ದು ಅಧ್ಯಯನದ ತೊಡಗಿದ್ರೆ ಅದರಲ್ಲಿ ಬರುವಂತಹ ಗೊಂದಲಗಳ ನಿವಾರಣೆ ಮತ್ತು ಯೋಗ ಮಾರ್ಗದ ನಡೆಸುವಂತಹ ಒಂದು ಕ್ರಮ. ಇವು 3ಕ್ಕೂ ಗುರುವಿನ ಅವಶ್ಯಕತೆ ತುಂಬಾ ಮುಖ್ಯ. ಝೆನ್‌ನಲ್ಲಿ ಮನಸ್ಸೇ ಬುದ್ಧ. ಸರಿ ತಾನೇ ಗುರುಗಳೇ? ನಾನು ಹೌದು ಎಂದರೆ ಅರ್ಥ ಮಾಡಿಕೊಳ್ಳದೆ ನನಗೆಲ್ಲ ಅರ್ಥವಾಯಿತು ಎಂದು ನೀನೇ ಭಾವಿಸುವೆ. ಅಲ್ಲ ಎಂದರೆ ಅನೇಕರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವುದನ್ನು ವಿರೋಧಿಸದಂತಾಗುತ್ತದೆ. ಗುರು ಈ ವಿಷಯಕ್ಕೂ ಬೇಕು. ಅವನು ಪ್ಯಾರಾಡಾಕ್ಸಿಕಲ್ ಆಗಿರ್ತಾನೆ. ಅವನೇನೋ ಕೇಳ್ತಾನೆ, ಮನಸ್ಸು ಬುದ್ಧನಾದ್ರೆ ಹೂ ಅಂದ್ರೆ ವಿಚಾರಣೆ ಮಾಡಕ್ ಹೋಗಲ್ಲ. ಇಲ್ಲ ಅಂತಂದ್ರೆ ಈಗಾಗಲೇ ಅದನ್ನ ಯಾರು ಹೂ ಅಂತ ಒಪ್ಕೊಂಡಿದ್ರೋ ಅವ್ರನ್ನೆಲ್ಲ ಸುಳ್ಳು ಅಂತ ಹೇಳ್ದಂಗ್ ಆಗತ್ತಲ್ಲ. ಅಂದ್ರೆ ನೀನೇ ವಿಚಾರ ಮಾಡಿ ನೋಡು, ಯೋಗ ಮಾರ್ಗ ಕೊಟ್ಟಿದ್ದೀನಿ ನಡಿ ಅಂತಾನೆ. ಕೆಲವೊಮ್ಮೆ ಅವನು ವಿಚಾರಣೆ ತಾನೇ ಅದಕ್ಕೆ ಒಂದು ಕಿಡಿ ಹತ್ತಿಸ್ತಾನೆ ಗುರು. ಮತ್ತೆ ನಮ್ಮದೇ ಅನಿಸಿಕೆಗಳು, ಅಭಿಪ್ರಾಯಗಳು ಎಲ್ಲ ಕಳಚಿಸ್ತಾನೆ. ಯಾಕೆಂದ್ರೆ ಆತ ಯೋಗ ಮಾರ್ಗದಲ್ಲಿ ನಡೆಸಿ ನಮಗೆ ಅನುಭವವನ್ನ ಕೊಡ್ತಾನೆ. ಹಾಗಾಗಿ ಗುರು ತುಂಬಾ ಮುಖ್ಯ. ಅದಕ್ಕಿಲ್ಲಿ ಗುರು ಎಷ್ಟು ಎಚ್ಚರಿಕೆಯಿಂದ ಉತ್ತರ ಕೊಡ್ತಾನೆ ನೋಡಿ. ನಾವು ಬೇರೆ ಎಲ್ಲ ನೋಡ್ತಿರ್ತೀವಿ. ಓಹೋ! ಇದೇ ಸರಿ ಅಂತ ಅನ್ಕೊಳ್ಳೋ ಸತ್ಯ ಗುರು ಮುಂದೆ ಕೂತಾಗ ಅದು ವ್ಯತ್ಯಾಸವೇ ಬೇರೆ. ಉದಾಹರಣೆ ಆ ಹಲವಾರು ಜನ ಯೋಗ ಮಾರ್ಗದಕ್ಕೆ ಅಂತ ಬರ್ತಾರೆ. ಕೆಲವರಿಗೆ ನಾನು ಗ್ರಂಥಗಳು ಓದಿ ಅಂತ ಹೇಳ್ತೀನಿ. ಕೆಲವರಿಗೆ ಓದಬೇಡಿ ಅಂತೀನಿ. ಅ ಒಬ್ಬ ವ್ಯಕ್ತಿಗೆ ಒಂದನ್ನ ಹೇಳಿರ್ತೀನಿ, ಇನ್ನೊಬ್ಬಂಗೆ ಅದನ್ನ ಹೇಳೋದೇ ಇಲ್ಲ. ಯಾಕೆಂದ್ರೆ ಆತ ಬಂದ ಸಂಸ್ಕಾರ ವ್ಯತ್ಯಾಸ ಆಗತ್ತೆ. ಅದಕ್ಕೆ ನಾವು ವಿಶ್ರಮದಲ್ಲಿ ಧ್ಯಾನ ಶಿಬಿರ ಮಾಡುವಾಗ, ಬೆಂಗಳೂರಲ್ಲಿ ಧ್ಯಾನ ಶಿಬಿರ ಮಾಡುವಾಗ ಯಾಕೆ 10 ಜನ ಮೇಲ್ ತಗೊಳ್ಳಲ್ಲ ಅಂದ್ರೆ, ಒಬ್ಬೊಬ್ಬನ ಸಂಸ್ಕಾರ ಒಂದೊಂದು ರೀತಿ ಇರೋದ್ರಿಂದ ಅವರನ್ನ ಅನಲೈಸ್ ಮಾಡೋದು ಸುಲಭ ಆಗತ್ತೆ. ಅವ್ರು ಯಾತಕ್ಕಾಗಿ ಆ ಯೋಗ ಮಾರ್ಗಕ್ಕೆ ಬಂದ್ರು, ಧ್ಯಾನಕ್ಕೆ ಬಂದ್ರು, ಅಧ್ಯಾತ್ಮಕ್ಕೆ ಬಂದ್ರು, ಅವ್ರಿಗೆ ಗೊಂದಲಗಳಿದೆಯಾ? ಆ ಗೊಂದಲ ನಿವಾರಣೆ ಯಾವ ರೀತಿ ಮಾಡ್ಬೋದು? ಧ್ಯಾನದಲ್ಲೇ ಮಾಡ್ಬೋದಾ? ಅಥವಾ ಚರ್ಚೆಯಿಂದ ಸಾಧ್ಯನಾ? ಇದೆಲ್ಲ ಮಾಡಬೇಕು ಅಂದ್ರೆ ನನಗೆ ತುಂಬಾ ಜನರನ್ನ ನಾನು ಸೆಷನ್ ತಗೊಂಡಾಗ ಎರಡರ ಕಡೆ ಗಮನ ಕೊಡಕ್ಕಾಗಲ್ಲ. ಹಾಗಾಗಿ 10 ಜನದ ಮಾತ್ರ ತಗೊಳ್ತೀನಿ ಸೆಷನ್ಸ್. ಈಗ ವಿಷ್ಣು ಸಹಸ್ರನಾಮ ಆನ್‌ಲೈನ್ ಸೆಷನ್ ನಡೀತಿದೆ. ಅಲ್ಲಿ ಒಂದು ಸೆಷನ್‌ಗೆ 5 ಜನ ಅಂತ ನಿಗದಿಗೊಳಿಸಿದ್ದು. ಯಾಕೆಂದ್ರೆ ವಿಷ್ಣು ಸಹಸ್ರನಾಮನ ಬಿಡಿಸಿ ಹೇಳುವಾಗ ಕೇಳುಗನ ಗ್ರಹಿಕೆ ಎಷ್ಟಿದೆ? ಆತನಿಗೆ ಒ ಒ ವಿಷ್ಣು ಸಹಸ್ರನಾಮ ಅಂತ ಬಂದಾಗ ಸಂಸ್ಕೃತದಲ್ಲಿ ಅಲ್ಲಿ ನಿಷ್ಪತ್ತಿ ಅಂತ ಹೇಳ್ತೀವಿ, ಧಾತು ಅಂತ ಬರುತ್ತೆ. ಅದು ಯಾವ ಪದ ಹೇಗೆ ಹುಟ್ಕೊಳ್ತು, ಎಟಿಮಾಲಜಿ ಏನು, ಆ, ನಿರುಕ್ತ ಅಂತೀವಿ. ಇಂಥದ್ದೆಲ್ಲ ಬಿಡಿಸಿ ಹೇಳುವಾಗ ಆತನಿಗೆ ಅದರ ಬಗ್ಗೆ ಎಷ್ಟು ಮೊದಲೇ ಮಾಹಿತಿ ಎಷ್ಟಿದೆ ಅಥವಾ ಮಾಹಿತಿ ಕೊರತೆ ಇದೆಯಾ, ಇದನ್ನ ಎಷ್ಟು ಬಿಡಿಸಿ ಹೇಳ್ಬೇಕು, ಎಷ್ಟು ಸರಳೀಕರಣ ಮಾಡಬೇಕು ಅನ್ನೋದು ಕೇಳುಗನ ಆಧಾರದ ಮೇಲೆ ಹೇಳುವ ರೀತಿ ಬದಲಾಗತ್ತೆ. ವಿಷಯ ಒಂದಿರುತ್ತೆ, ಹೇಳುವ ರೀತಿ ಬದಲಾಗತ್ತೆ. ಯಾಕೆ ಅಂದ್ರೆ ಅದು ಉಪಾಸನೆ, ಗುರುವಿನ ಜೊತೆಗೆ ಇರುವುದು. ಆ ಗುರುವಿನ ಜೊತೆಗೆ ಇದ್ದಾಗ ವ್ಯಕ್ತಿಗತವಾಗಿ ನಾವು ಕಸ್ಟಮೈಸ್ ಆಗಿ, ಪರ್ಸನಲೈಸ್ಡ್ ಆಗಿ ಮಾಹಿತಿನ ತಿಳಿಸೋದಕ್ಕೆ ಸುಲಭ ಆಗತ್ತೆ. ಈಗ 10 ರೀತಿಯ ನಾವು ಗಿಡ ಮರಗಳನ್ನು ಹಾಕಿದೀವಿ ಅಂದ್ರೆ ಎಲ್ಲದಕ್ಕೂ ಒಂದೇ ತರ ಗೊಬ್ಬರ ಹಾಕಕ್ಕಾಗಲ್ಲ. ಎಲ್ಲದಕ್ಕೂ ಒಂದೇ ತರ ನಾವು ನೀರನ್ನ ಹರಿಸಕ್ಕಾಗಲ್ಲ. ಕೆಲವೊಂದಕ್ಕೆ ಕಡಿಮೆ ನೀರು ಹರಿಸ್ಬೇಕು, ಕೆಲವೊಂದಕ್ಕೆ ಜಾಸ್ತಿ ಹರಿಸ್ಬೇಕು. ಇದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನಾನು ಎಚ್ಚರಿಕೆಯಿಂದ ಅದರ ಗುಣ ಸ್ವಭಾವವನ್ನ ತಿಳಿದಾಗ. ಇಲ್ಲ ಎಲ್ಲದಕ್ಕೂ ಒಂದೇ ತರ ನೀರು ಹಾಕ್ಬಿಟ್ರೆ ಕೆಲವೊಂದು ಕೊಳೆತೆ ಹೋಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ನೀರು ಅವಶ್ಯಕತೆ ಇರಲ್ಲ. ಹಾಗೆ ಗುರುವಿನ ಅವಶ್ಯಕತೆ ಮತ್ತು ಅವನ ಉಪಾಸನೆ, ಅವನ ಜೊತೆಗೆ ಸಾಧು ಸಂಗ, ಇಲ್ಲಿ ಸಾಧು ಸಂಗ, ಸತ್ಸಂಗ, ಗುರುವಿನ ಉಪಾಸ ಇವೆಲ್ಲವೂ ಒಂದೇ ಅರ್ಥ. ಯಾಕೆ ಗುರುವಿನ ಜೊತೆಗಿರ್ಬೇಕಂದ್ರೆ ಇವೆಲ್ಲ ಕಾರಣಕ್ಕೂ ನಮ್ಮನ್ನು ತಿದ್ದಿ ತೀಡ್ತಾನೆ. ಹಾಗೆ ಇದಿಷ್ಟು ಬೇಕು. ಮತ್ತೆ ಯೋಗ ವಾಸಿಷ್ಠ ಚೆನ್ನಾಗಿ ಹೇಳುತ್ತೆ. ಈ ಶಮ, ವಿಚಾರಣೆ, ಸಾಧು ಸಂಗ ಮತ್ತೆ ಸಂತೋಷ. ಇವು 4ರಲ್ಲಿ ಯಾವ್ದೋ ಒಂದ್ ಸಿಕ್ಕಿದ್ರೆ ಇನ್ನೆಲ್ಲವೂ ಸಿಕ್ಕಿದಾಗ ಒಂದನ್ನ ನೀವು 4 ಅನುಭವಿಸಕ್ ನಿಂಗೆ ಅಭ್ಯಾಸ ಮಾಡಕ್ಕಾಗಲ್ವಾ? ಇದ್ರಲ್ಲಿ ಯಾವ್ದೋ ಒಂದನ್ನಾದ್ರು ಅಭ್ಯಾಸ ಮಾಡು. ನಿಂಗೆ ಅದು ಮಿಕ್ಕಿದ 3 ಸಿಕ್ಕತ್ತೆ ಅಥವಾ ಸಿಕ್ಕ ಹಾಗೆ ಅನ್ನೋ ಅರ್ಥ. ಇದು ತುಂಬಾ ಸೊಗಸಾಗಿದೆ ವಿಷಯ. ಈಗ ಉದಾಹರಣೆ ಶಮ ಅಂತ ಅನ್ಕೋಣ. ಈಗ ಶಮವನ್ನೇ ತೀವ್ರವಾಗಿ ಅಭ್ಯಾಸ ಮಾಡಿದ್ರೆ ನಮ್ಗೆ ವಿಚಾರಣೆ, ಸಂತೋಷ, ಸತ್ಸ ಸತ್ಸಂಗ, ಸಾಧು ಸಂಗ, ಗುರುವಿನ ಉಪಾಸನೆ ನಮ್ಗೆ ದಕ್ಕತ್ತೆ ಅಥವಾ ದಕ್ಕಿದ ಹಾಗೆ ಅನ್ನೋ ಅರ್ಥ ಅಂದ್ರೆ ಅದನ್ನ ಯಾಕೆ ಅಂತ ಡೈಸೆಕ್ಟ್ ಮಾಡಿ ನೋಡ್ಬೇಕು. ಉದಾಹರಣೆ ಈಗ ಶಮ ಅಂದಾಗ ಸುಖ ದುಃಖವನ್ನ ಸಮನಾಗಿ ನೋಡೋದು. ಇದನ್ನ ಅಭ್ಯಾಸ ಮಾಡ್ಬೇಕು ಅಂದಾಗ ಮತ್ತೆ ನಾನು ವಿಚಾರಣೆ ಮಾಡ್ಕೋತೀನಿ. ಯಾಕೆ ಸಮನಾಗಿ ನೋಡ್ಬೇಕು? ಹಾಗಾದ್ರೆ ದುಃಖ ಅಂದ್ರೇನು? ಸುಖ ಅಂದ್ರೇನು ಅಂತಾನು ವಿಚಾರಣೆ ಮಾಡ್ಕೊಳ್ದೆ ನಮ್ಗೆ ಸಮನಾಗಿ ನೋಡಕ್ಕಾಗಲ್ಲ. ಹಾಗಾಗಿ ನಾನು ವಿಚಾರಣೆ ಮಾಡ್ತಾ ಹೋಗ್ತೀನಿ. ವಿಚಾರಣೆ ಮಾಡ್ತಾ ಓ! ಇದಕ್ಕೋಸ್ಕರ ಸುಖ ಮತ್ತು ದುಃಖ ಟೆಂಪರರಿ ಆಗಿದೆ. ಹಾಗಾಗಿ ನಾನು ಸುಖ ಬಂದಾಗ ಹಿಗ್ಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು ಅಂತ ನನಗೆ ವಿಚಾರಣೆಯಿಂದ ನಾನು ಸಮನಾಗಿ ನೋಡೋದ್ ಕಲಿತೀನಿ. ಯಾವಾಗ ಶ್ರಮದ ಆಧಾರದ ಮೇಲೆ ಸುಖ ದುಃಖವನ್ನ ಸಮನಾಗಿ ನೋಡ್ತೀನಿ, ತಾನಾಗಿ ನನಗೆ ಸಂತೋಷ ಎನ್ನುವ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಶಮದಿಂದ ವಿಚಾರಣೆ, ವಿಚಾರಣೆ ಸಂತೋಷ, ಆ ಸಂತೋಷ ಬಂದಾಗ ಗುರುವಿನಲ್ಲಿ ನಾನು ಅವನ ಸತ್ಸಂಗ ಮಾಡಕ್
ಸುಲಭ ಆಗತ್ತೆ. ಇಲ್ಲ ಅಂದ್ರೆ ಗುರು ಜೊತೆಗಿರ್ತೀನಿ, ನಂದು ಬೇರೆ ಏನೋ ಟೆನ್ಷನ್ ಓಡ್ತಾ ಇರತ್ತೆ. ಗುರು ಏನೋ ಹೇಳ್ಕೊಡ್ತಿರ್ತಾರೆ, ನಮ್ಮ ತಲೆ ಎಲ್ಲೋ ಓಡ್ತಿರುತ್ತೆ. ಧ್ಯಾನಕ್ಕೆ ಅಂತ ಕೂರ್ಸಿರ್ತಾರೆ, ನಮ್ಮ ತಲೆ ಎಲ್ಲೋ ಓಡ್ತಿರುತ್ತೆ. ಈ 3 ಆಗಿದ್ದಾಗ ಸತ್ಸಂಗ ಫಲ ಕೊಡುತ್ತೆ. ಈಗ ನಾವು ವಿಚಾರಣೆಯಿಂದ ಶುರು ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ವಿಚಾರಣೆಲೇ ಮುಳುಗಿದ್ವಿ ಅಂದ್ರೆ, ವಿಚಾರಣೆ ಮಾಡಕ್ ಶುರು ಮಾಡಿದಾಗ ಎಲ್ಲಾ ವಿಷಯಗಳು ವಿಚಾರಣೆ ಮಾಡ್ತೀವಿ. ಹೌದು. ಜೀವನ ಯಾಕೆ ಹೀಗಿದೆ? ನಾನು ಯಾಕೆ ದುಃಖದಲ್ಲಿದ್ದೀನಿ? ಸುಖ ಯಾಕೆ ನಂಗೆ ಸಿಗಲ್ಲ? ಅಥವಾ ಸುಖದಲ್ಲೇ ಮುಳುಗೋಗ್ಬಿಟ್ಟು ಯಾಕೆ ಅಹಂಕಾರ ಬರುತ್ತೆ? ಹೀಗೆ ಹಲವಾರು ವಿಚಾರ ಮಾಡ್ತಾ, ಮಾಡ್ತಾ ಎಲ್ಲವನ್ನು ಸಮನಾಗಿ ನೋಡುವ ಗುಣ ನಮಗೆ ಬರ್ತಾ ಹೋಗುತ್ತೆ. ಯಾಕೆ ನಿತ್ಯ, ನಿತ್ಯ ವಿವೇಕ ಬರುತ್ತೆ. ಇದು ಟೆಂಪರರಿ, ಇದು ಪರ್ಮನೆಂಟ್ ಅಂತ ಹಲವಾರು ವಿಷಯಗಳು ನಮಗೆ ನಿತ್ಯ, ನಿತ್ಯದ ವಿವೇಕ ಬರುತ್ತೆ ವಿಚಾರಣೆಯಿಂದ. ಆಗ ಎಲ್ಲವನ್ನು ಸಮನಾಗಿ ನೋಡ್ತೀನಿ. ಸಮನಾಗಿ ನೋಡಿದ್ರೆ ನಂಗೆ ಸಂತೋಷ ಸಿಗತ್ತೆ. ಸಂತೋಷದ ಗುರುವಿನ ನಮಗೆ ಸಾನ್ನಿಧ್ಯ ದಕ್ಕತ್ತೆ. ಇನ್ನು ಸಂತೋಷದಿಂದ ಬಂದಾಗ ನಾನು ಏನ್ ಬರುತ್ತೋ ಜೀವನದಲ್ಲಿ ಹಾಗೆ ತೃಪ್ತಿಯಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಸಂತೋಷದಿಂದ ಇರೋದು ಶುರು ಮಾಡಿದ್ರೆ, ಆಗ ನನಗೆ ತಾನಾಗೆ ಶ್ರಮ ಬರುತ್ತೆ. ಸಮನಾಗಿ ನೋಡೋದು ಬರುತ್ತೆ. ಸಮನಾಗಿ ನೋಡೋಕೆ ಬಂದಾಗ ತಾನಾಗೆ ನನಗೆ ಅ, ಒಂದು ಗುರು ಸಾನ್ನಿಧ್ಯ ಸಿಗತ್ತೆ. ಸಂತೋಷದಿಂದ ಇದೀನಿ. ಆಗ ನನಗೆ ಸಮಾಧಾನ ಸಿಗತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕ ತಕ್ಷಣ ನಾನು ತಿಳಿಯಾಗಿ ವಿಚಾರಣೆ ಮಾಡೋಕೆ ಶುರು ಮಾಡ್ತೀನಿ. ಓಹ್! ಇದು ನಿತ್ಯ, ಇದು ಅನಿತ್ಯ ಅಂತ ಮನಸ್ಸು ತಿಳಿಯಾದಾಗ ಸಮಾಧಾನವಾಗಿ, ಸ್ಪಷ್ಟವಾಗಿ ವಿಚಾರಣೆ ಮಾಡೋದು ಸುಲಭ ಆಗತ್ತೆ. ಆ ಸುಲಭ ಆದಾಗ ತಾನಾಗಿ ನನಗೆ ಗುರು ಸಾಂಗತ್ಯ ಫಲ ಕೊಡುತ್ತೆ. ಈಗ ಅಂಥವೇನು ಮಾಡಲ್ಲ, ಶ್ರಮ ಇಲ್ಲ, ವಿಚಾರಣೆ ಇಲ್ಲ, ಮತ್ತೆ ನನಗೆ ಸಂತೋಷವೂ ಇಲ್ಲ. ಎಲ್ಲಾ ಗೊಂದಲಗಳು ಇಟ್ಕೊಂಡೇ ನಾನು ಗುರುವಿನಲ್ಲಿಗೆ ಬಂದಿದ್ದೀನಿ. ಗುರುವಿನ ಜೊತೆಗೆ ಬಂದಾಗ ಅವನು ಕೇಳ್ತಾನೆ, "ಯಾಕೆ ಬಂದಿ? ಏನೇನು ಗೊಂದಲ? ಯಾಕೆ ನಿಂಗೆ ದುಃಖ ಆಗ್ತಿದೆ?" ಅಲ್ಲಿ ಕೇಳ್ಕೊಳ್ತಾ, ಕೇಳ್ಕೊಳ್ತಾ ಅವನು ಒಂದು ಅ ಕಾನ್ವರ್ಸೇಷನ್ ಶುರು ಮಾಡ್ತಾನೆ ಶಿಷ್ಯನ ಜೊತೆಗೆ. ಆಗ ತಾನಾಗೆ ವಿಚಾರ ಬೆಳೀತಾ ಹೋಗುತ್ತೆ. ವಿಚಾರಣೆ ಬೆಳೀತಾ, ಬೆಳೀತಾ, ಬೆಳೀತಾ ಅವ್ರಿಗೆ ಎಲ್ಲವನ್ನ ಸಮನಾಗಿ ನೋಡುವಂತಹ ಒಂದು ಮನಸ್ಥಿತಿಯನ್ನು ಗುರು ತಂದುಕೊಡ್ತಾನೆ. ಅದು ಮಾತಿನಿಂದ ಇರ್ಬೋದು, ಗ್ರಂಥಗಳಿಂದ ಇರ್ಬೋದು, ಅಥವಾ ಯೋಗ ಮಾರ್ಗದಲ್ಲಿ ನಡೆಸುವುದರಿಂದ ಇರ್ಬೋದು. ಅವನಿಗೆ ತಾನಾಗೆ ಶ್ರಮ, ವಿಚಾರಣೆ ಮತ್ತೆ ಸಂತೋಷವನ್ನ ಗುರು ದಯಪಾಲಿಸ್ತಾನೆ. ಸೊ ಈ 4ನ್ನೂ ಅಭ್ಯಾಸ ಮಾಡ್ಬೋದು, ಅಥವಾ ಒಂದನ್ನೇ ತೀವ್ರವಾಗೂ ಅಭ್ಯಾಸ ಮಾಡ್ಬೋದು. ಅದು ಯಾವ್ದ್ರಲ್ಲಿ ಹೋದ ಕೊನೆ ಕರ್ಕೊಂಬರೋದಲ್ಲೇ. ಕೃಷ್ಣ ಭಗವದ್ಗೀತೆ ಚೆನ್ನಾಗಿ ಹೇಳ್ತಾನೆ. ನಿನ್ಗೆ ಯಾವ ಮಾರ್ಗ ಸರಿ ಅಂತ ಹೇಳ್ತಾ ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ಭಕ್ತಿನ ನೀನು ಭಕ್ತಿ ಯೋಗನೂ ಹೇಳ್ತೀಯಾ, ಈ ಕಡೆ ಜ್ಞಾನ ಯೋಗವೂ ಹೇಳ್ತೀಯಾ, ಈ ಕಡೆ ಕರ್ಮಯೋಗವನ್ನು ಹೇಳ್ತೀಯಾ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಚೆನ್ನಾಗಿ ಹೇಳ್ತಾನೆ. ಇವು 3 ಬೇರೆ ಬೇರೆ ತಂದ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಅಜ್ಞಾನ. ಇವು 3 ಕೊನೆಗೆ ಯಾವುದೇ ಮಾರ್ಗದಲ್ಲಿ ನಡೆದು ಕೊನೆಗೆ ನೀ ಸೇರೋದು ನನ್ನನ್ನೇ. ಕೊನೆಗೆ ನೀ ಅರ್ಪಣೆ ಮಾಡೋದು ನನ್ನಲ್ಲಿ ಭಕ್ತಿನೇ. ಅಂದ್ರೆ ಯಾವ ಮಾರ್ಗದಲ್ಲಿ ನಡೆದು ಕೊನೆಗೆ ಉಂಟಾಗುವುದು ಭಕ್ತಿ. ನಾನು ಸ್ವೀಕರಿಸೋದು ಕೊನೆಗೆ ಭಕ್ತಿ. ಅದರಿಂದ ಯಾವ ಮಾರ್ಗನೂ ಮುಖ್ಯವೇ ಆಗಲ್ಲ. ಎಲ್ಲವೂ ಕೊನೆಗೆ ಒಂದೇ ಕಡೆ ಬಂದು ಕನ್ವರ್ಜ್ ಆಗತ್ತೆ. ಅದು ಸೇರ್ಕೊಳ್ಳುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಈಗ ನಾನು ಜ್ಞಾನ ಮಾರ್ಗದಲ್ಲೇ ನಡಿತೀವಿ ಅಂತ ಅನ್ಕೊಳ್ಳೋಣ. ಜ್ಞಾನ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ಜ್ಞಾನನೇ ತಿಳ್ಕೋಬೇಕು. ಆಗ ಯೋಗಾಭ್ಯಾಸದಲ್ಲಿ ತೊಡ್ಕೋತೀವಿ. ಸಾ ಗುರು ಸಾನ್ನಿಧ್ಯದಲ್ಲಿ ಇರ್ತೀವಿ. ಶಾಸ್ತ್ರ ಅಧ್ಯಯನ ಮಾಡ್ಬೋದು. ಇದು ಮಾಡೋದ್ರಿಂದ ನನಗೇನಾಗತ್ತೆ, ನಾನು ಮುಂಚೆ ಬದುಕಿದ್ದ ರೀತಿಯಲ್ಲಿ ಇವತ್ತು ನಾನು ಬದುಕಕ್ಕೆ ಹೋಗಲ್ಲ. ಮುಂಚೆ ಯಾವ ವಿಷಯಕ್ಕೆ ಕೋಪ ಬರ್ತಿತ್ತು, ಕೋಪ ಬರೋದು ಕಡಿಮೆ ಆಗತ್ತೆ. ಮುಂಚೆ ಯಾವ ವಿಷಯನ ಕೊರಗ್ತಿದ್ನೋ, ಆ ವಿಷಯ ಕೊರಗೋದು ಕಡಿಮೆ ಆಗತ್ತೆ. ಆಗ ನನ್ನ ಮನಸ್ಸು ತಿಳಿಯಾಗ್ತಾ ಆಗ್ತಾ ಮುಂಚೆ ನಾನು ನಡ್ಕೊಳ್ತಿದ್ದ ರೀತಿ ಈಗ ಬದಲಾಗ್ಬಿಡುತ್ತೆ. ನಾನು ಮುಂಚೆ ಉದಾಹರಣೆ 8 ಗಂಟೆಗೆ ಹೇಳ್ತೀನಿ, 7 ಗಂಟೆಗೆಲ್ಲ ಶುರು ಮಾಡ್ತೀನಿ. ನಂಗೆ ಗೊತ್ತಿಲ್ಲದೆ ಶುಚಿಯಾಗಿರ್ತೀನಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ಆಫೀಸಲ್ಲಿ ಕೋಪ ಬರ್ತಿತ್ತಾ ಅದನ್ನ ಬಿಡ್ತೀನಿ. ಶ್ರದ್ಧೆಯಿಂದ ಕೆಲಸ ಮಾಡಕ್ಕೆ ಶುರು ಮಾಡ್ತೀನಿ. ನನ್ನ ಕರ್ಮ ಬದಲಾಗ್ತಾ ಹೋಗುತ್ತೆ. ಅನವಶ್ಯಕ ಕರ್ಮಗಳನ್ನ ಬಿಡ್ತಾ ಹೋಗ್ತೀನಿ. ಎಲ್ಲ ಭಗವಂತನಿಗೆ ಎಲ್ಲ ಅವನೇ ಇರೋದು. ಅವನ ಹೊರತಾಗಿ ಇನ್ನೇನೂ ಇಲ್ಲ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ಯೇನ ತಕ್ತೇನ ಭುಂಜಿತ ಮಾಗಧಃ ಕಸ್ಯ ಸಿದ್ಧನಂ ಅಂತ ಈಶೋಪನಿಷತ್ ಹೇಳುತ್ತೆ. ಎಲ್ಲೋ ಭಗವಂತನೇ ನಂದೇನೂ ಇಲ್ಲ ಅಂತ ಜ್ಞಾನ ಮಾರ್ಗದಲ್ಲಿ ನಡಿಬೇಕಾರೆ ಉಪನಿಷತ್ತಿನ ಈ ಶ್ಲೋಕ ಸಿಕ್ತು ಅನ್ಕೋಣ. ಓ! ಎಲ್ಲೋ ಭಗವಂತ ನಂದೇನೂ ಇಲ್ವಾ ಹಾಗಾರೆ? ಇನ್ನೊಬ್ಬರು ಜಿಗುಪ್ಸೆ ಪಡಬೇಡ ಅಂತ ಈಶೋಪನಿಷತ್ ಹೇಳಿದೆಯಲ್ಲ ಅಂದಾಗ ಜಿಗುಪ್ಸೆ ಪಡೋದ್ ಬಿಡ್ತೀವಿ. ಜಿಗುಪ್ಸೆ ಪಡೋದ್ ಬಿಟ್ವಿ ಅಂದ್ರೆ ಜಿಗುಪ್ಸೆಗೆ ಸಂಬಂಧಪಟ್ಟ ಭಾವನೆಗಳು ಮೂಡಲ್ಲ. ಆ ಭಾವನೆಗಳ ಆಧಾರದ ಮೇಲೆ ಮೂಡುವಂತ ಕರ್ಮಗಳು ಮೂಡಲ್ಲ. ಆಗ ತಾನಾಗಿ ನಾನು ಎಲ್ಲವನ್ನು ಭಗವಂತನ ಅರ್ಪಿಸಿ ನಾನು ಕರ್ಮ ಮಾಡುವಾಗ ಎಲ್ಲವೂ ಭಗವಂತ ನಂದೇನೂ ಇಲ್ಲ ಅಂದ ತಕ್ಷಣ ಕರ್ಮಯೋಗ ನಿಷ್ಕಾಮಕವಾಗಿ ನಡ್ಸೋಕೆ ಸುಲಭ ಆಗತ್ತೆ. ಆಗ ಕರ್ಮ ಯೋಗವಾಗತ್ತೆ. ಯಾವ ಕರ್ಮಯೋಗ ನಡೀತಾ ಹೋಗ್ತೀನಿ, ಭಗವಂತನ ಭಕ್ತಿ ಮೂಡ್ತಾ ಹೋಗುತ್ತೆ. ಆಗ ನಾನು ಭಕ್ತಿನ ಭಗವಂತನಿಗೆ ಅರ್ಪಿಸ್ತೀನಿ. ಸೊ ಜ್ಞಾನ ಮಾರ್ಗದಲ್ಲಿ ಶುರು ಮಾಡಿದ್ರು ಕರ್ಮ ಮತ್ತೆ ಭಕ್ತಿ ಮೂಡೇ ಮೂಡುತ್ತೆ. ಈಗ ಭಕ್ತಿ ಮಾರ್ಗಕ್ಕೆ ಬರೋಣ. ಭಕ್ತಿ ಮಾರ್ಗದಲ್ಲಿ ನಡೀತೀನಿ ಅಂತ ಹೋದ್ರೆ, ಭಕ್ತಿ ಯಾರನ್ನ ಮಾಡಬೇಕು? ಭಕ್ತಿ ಹೇಗ್ ಮಾಡಬೇಕು ಅಂತ ಕೇಳೋ ಪ್ರಶ್ನೆ ಬರುತ್ತೆ. ಆಗ ಮತ್ತೆ ನಮಗೆ ಭಗವಂತನ ಜ್ಞಾನ ಬೇಕು. ಪುರಂದರದಾಸರು ಹೇಗ್ ಭಕ್ತಿ ಮಾಡಿದ್ರು? ಯಾಕೆ ಆ ರೀತಿ ಭಕ್ತಿ ಮಾಡಿದ್ರು? ಭಗವಂತನ ಅಷ್ಟು ಶರಣಾಗತಿ ಇರೋದು ಭಕ್ತಿ ಹೇಗೆ? ಭಕ್ತಿ ಅಂದ್ರೆ ಏನು? ಅದರ ಅರ್ಥ ಏನು? ಅಂತ ಕೇಳಿದಾಗ ಮತ್ತೆ ಅದು ಗುರುವಿಂದನೋ, ಶಾಸ್ತ್ರದ ಅಭ್ಯಾಸದಿಂದನೋ ಭಕ್ತಿಯ ಬಗ್ಗೆ ಜ್ಞಾನ ಪಡಿತಾ ಹೋಗ್ತೀವಿ. ಜ್ಞಾನ ಪಡಿತಾ, ಪಡಿತಾ ಎಲ್ಲ ಭಗವಂತಂದೇ ಇದೆಲ್ಲ ಅವನೇ ಮಾಡ್ತಾ ಇರೋದು. ನಾನು ಬರೀ ಅವನ ಒಂದು
ನಿಮಿತ್ತ ಮಾತ್ರ ಅಷ್ಟೇ. ಭಗವಂತನಿಗೆ ಶರಣಾಗ್ಬೇಕು ಅಂದಾಗ ತಾನಾಗಿ ಭಾವನೆಗಳೆಲ್ಲ ಕಡಿಮೆ ಆಗತ್ತೆ. ಕರ್ಮಗಳು ಬದಲಾಗತ್ತೆ. ಸೊ ಜ್ಞಾನ ಭಕ್ತಿಯೋಗಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಜ್ಞಾನ ಮಾರ್ಗಕ್ಕೆ ಹೋಗ್ತೀವಿ. ಜ್ಞಾನ ಮಾರ್ಗದಿಂದ ನನ್ನ ಕರ್ಮಗಳು ಶುದ್ಧವಾಗ್ತಾ ಹೋಗುತ್ತೆ. ಭಗವಂತನಲ್ಲಿ ಭಕ್ತಿಯನ್ನು ಅರ್ಪಿಸ್ತೀವಿ. ನಾನು ಉ ಕರ್ಮಯೋಗಕ್ಕೆ ಹೋಗ್ತೀನಿ ಅಂತಂದ್ರೆ, ಕರ್ಮಯೋಗ ಅಂದಾಗ ಕರ್ಮವನ್ನು ಆಚರಿಸುವುದು ಹೇಗೆ? ಕರ್ಮ ಅಂದ್ರೆ ಏನು? ಕರ್ಮದ ಫಲಗಳು ಅಂದ್ರೆ ಏನು? ಯಾಕೆ ಕರ್ಮದ ಫಲಗಳು ನಮ್ಗೆ ಅಂಟುತ್ತೆ? ಫಲಗಳಿಂದ ಯಾಕೆ ನಾವು ತಪ್ಪಿಸ್ಕೋಬೇಕು ಅಂತ ತಿಳ್ಕೊಳ್ಳದೆ ಕರ್ಮಯೋಗ ಆಚರಿಸಕ್ಕಾಗಲ್ಲ. ಅದಕ್ಕೆ ಮತ್ತೆ ನಮ್ಗೆ ಜ್ಞಾನ ಮಾರ್ಗ ಬೇಕೇ ಬೇಕು. ಒಂದಷ್ಟು ಗುರುವಿಂದ ತಿಳಿತೀವಿ, ಶಾಸ್ತ್ರಗಳನ್ನ ಓದ್ತೀವಿ. ಮತ್ತೆ ಕರ್ಮಯೋಗಕ್ಕೂ ನಮಗೆ ಜ್ಞಾನ ಬೇಕೇ ಬೇಕು. ಯಾಗ ಪ್ರತಿ ಕ್ಷಣವೂ ಭಗವಂತನ ನೆನಪಿಸಿಕೊಳ್ಳುತ್ತಾ ಕರ್ಮವನ್ನ ಮಾಡಬೇಕು ಅಂತ ಹೇಳಿದನೋ, ಅದು ಮಾಡುವಾಗ ತಾನಾಗೆ ನಮಗೆ ಭಕ್ತಿ ಮೂಡೇ ಮಾಡುತ್ತೆ. ಹಾಗೆ ಕೃಷ್ಣ ಹೇಳ್ತಾನೆ, ಭಕ್ತಿ, ಜ್ಞಾನ ಮತ್ತೆ ಕರ್ಮ ಇವು 3 ಬೇರೆ ಬೇರೆ ಅಂತ ನೀವು ಶುರು ಮಾಡಿದ್ರು ಕೊನೆಗೆಲ್ಲವೂ ಒಂದೇ ಆಗತ್ತೆ. ನನಗೆ ಅರ್ಪಿಸೋದು ನೀವು ಭಕ್ತಿ ಅನ್ನೋ ಹಾಗೇನೆ, ನಾವಿಲ್ಲಿ ಶಮ, ವಿಚಾರಣೆ, ಸಂತೋಷ ಮತ್ತೆ ಸತ್ಸಂಗ ಅಥವಾ ಗುರು ಸಾನ್ನಿಧ್ಯ, ಗುರು ಉಪಾಸನೆ ಇವು 4ನ್ನೂ ಅಭ್ಯಾಸ ಮಾಡ್ಬೋದು. ಅಥವಾ 4ಲ್ಲಿ ನಾವು ಒಂದನ್ನ ಅಭ್ಯಾಸ ಮಾಡಿದ್ರು, ನಾವು 4ನ್ನ ಅಭ್ಯಾಸ ಮಾಡಿದ ಹಾಗೆ ಅಂತ ಇಲ್ಲಿ ಯೋಗ ವಾಸಿಷ್ಠ ಹೇಳುತ್ತೆ. ಅಲ್ಲಿ ಮಹೋಪನಿಷತ್ತಲ್ಲಿ ಹೇಳುವಂಥದ್ದನ್ನೇ ಓ ಇಲ್ಲಿ ಯೋಗ ವಾಸಿಷ್ಠದಲ್ಲಿ ಮತ್ತಷ್ಟು ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗುತ್ತೆ. ಅದೆಲ್ಲ ಅದರಷ್ಟದು ಸಾರಾಂಶವನ್ನ ಪರಿಚಯ ಮಾಡಿಕೊಡೋ ಪ್ರಯತ್ನವಷ್ಟೇ. ಅದು ಅಂತಹ ಶಮ, ವಿಚಾರಣೆ, ಸಂತೋಷ ಮತ್ತೆ ಗುರು ಸತ್ಸಂಗ ಎಲ್ರಿಗೂ ಸಿಗ್ಲಿ. ಮತ್ತೊಮ್ಮೆ